ಆಕಾಶವಾಣಿ ಆರೋಗ್ಯ ಸಂಚಿಕೆ. ಮಕ್ಕಳಲ್ಲಿ ಕಂಡುಬರುವ ಮಾನಸಿಕ ಒತ್ತಡ ಹಾಗೂ ನಿವಾರಣೆ ಈ ಕುರಿತು ಸಂದರ್ಶನ. ಭಾಗವಹಿಸುತ್ತಾರೆ ಡಾಕ್ಟರ್ ಲಕ್ಷ್ಮೀದೇವಿ ಎಂ ಪಾಟೀಲ್, ಮಕ್ಕಳ ಮನೋವೈದ್ಯರು, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕೊಪ್ಪಳ. ಕೆಳಗರೆ ನಮಸ್ಕಾರ. ನಮ್ಮ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಕ್ಷ್ಮೀದೇವಿ ಪಾಟೀಲ್ ಅವರಿದ್ದಾರೆ. ಕೊಪ್ಪಳ ಜಿಲ್ಲಾ ಮಾನಸಿಕ ಆರೋಗ್ಯ ಅನುಷ್ಠಾನ ಕಾರ್ಯಕ್ರಮದಲ್ಲಿ ಮಕ್ಕಳ ಮನೋವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಲಕ್ಷ್ಮೀದೇವಿ ಪಾಟೀಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಪ್ರಮುಖವಾಗಿ ಕೆಳಗರೆ ನಾವು ಇಂದು ಅವ್ರ ಜೊತೆ ಮಾತನಾಡ್ತಾ ಇರ್ತಕ್ಕಂಥ ವಿಚಾರ ಅಂದರೆ ಮಕ್ಕಳಲ್ಲಿ ಇರ್ತಕ್ಕಂತಹ ಮನೋ ಒತ್ತಡ. ಸಾಮಾನ್ಯವಾಗಿ ನಾವು ದೊಡ್ಡವರಾದವ್ರು ಹೇಳ್ತೀವಿ, ಎಲ್ಲ ಒತ್ತಡದಿಂದ ಮುಕ್ತರಾಗಬೇಕಾದ್ರೆ ಮನಸ್ಸನ್ನು ಮಕ್ಕಳ ಥರ ಇಟ್ಕೋಬೇಕು ಅಂತ. ಆದರೆ ಅಂತಹ ಮಕ್ಕಳಿಗೆ ಈ ಒತ್ತಡಗಳು ಪ್ರಾರಂಭ ಆಗಿದ್ದಾವೆ. ಮಕ್ಕಳಲ್ಲಿ ಮಾನಸಿಕ ಒತ್ತಡ ಅಂದರೆ ಏನು ಡಾಕ್ಟ್ರೆ? ಮಾನಸಿಕ ಒತ್ತಡದಲ್ಲಿ ಅಂತಂದ್ರೆ ನಾವು ದೊಡ್ಡವರಲ್ಲಿ ನೋಡ್ತೀವಲ್ಲ, ಬೇಜಾರಾಗೋದು, ಖಿನ್ನತೆ ಆಗೋದು, ಅಳು ಮಾಡೋದು, ಇದೆಲ್ಲ. ಬಟ್ ಇದು ಚಕ್ಕ ಮಕ್ಕಳಲ್ಲಿ ನಾವು ಅಳುತ್ತಿದ್ದಾರೆ ಮಾಡ್ತಿದ್ದಾರೆ ಅಂದ್ರೆ ಅದೊಂದೇನೋ ಹಠ ಇರಬಹುದು ಅಂತ ನೋಡ್ತೀವಿ. ಬಟ್ ಅದೇ ತರ ಇದು ಯಾವಾಗ ಪದೇ ಪದೇ ಆಗ್ತಾ ಇದೆ ಅಥವಾ ಕಾರಣ ಇಲ್ಲದೆ ಆಗ್ತಾ ಇದೆ ಅಂದಾಗ ಮಗುವಿಗೆ ಗೊತ್ತಿಲ್ಲದೇನೆ ಏನೋ ಒಂದು ಒತ್ತಡದಲ್ಲಿ ಮಗು ಸಿಲುಕಿದೆ ಅಂತ ಹೇಳ್ಬೋದು. ಒತ್ತಡ ಇರಲೇಬಾರ್ದ ಅನ್ನೋದು ಜೀವನದಲ್ಲಿ ತಪ್ಪಾಗತ್ತೆ. ಯಾಕಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಒತ್ತಡ ಇದ್ದಾಗ್ಲೇನೆ ನಾವು ಜೀವನದಲ್ಲಿ ಸ್ವಲ್ಪ ಮುಂದೋಡ್ತೀವಿ. ಬಟ್ ಅದೇ ತರ ನಾವು ಒತ್ತಡ ಹಾಕಿದ್ದು ಸ್ವಲ್ಪ ಜಾಸ್ತಿ ಆಯ್ತಾ ಅಂತಂದ್ರೆ ಅದು ಯಾವಾಗ ತಡ್ಕೊಳಕ್ ಆಗಲ್ಲ, ಅವಾಗ ಮಗುವಿಗೆ ಅದು ತುಂಬಾ ಕಷ್ಟ ಆಗಕ್ ಶುರುವಾಗುತ್ತೆ. ಒಂದು ಉದಾಹರಣೆ ತಗೋಬೇಕು ಅಂತಂದ್ರೆ, ಮಗುವಿಗೆ ಓದು ಅಂತ ಹೇಳ್ಬೋದು. ಬಟ್ ಅದೇ ಮಗುವಿಗೆ ನೀನು ಇಷ್ಟೊತ್ತೇ ಕುತ್ಕೊಂಡು ಓದು, ಅದು ಯಾಕೆ ಕಷ್ಟ ಆಗ್ತಿದೆ ಅಂತ ಕೇಳ್ದೇನೆ ಓದಲೇಬೇಕು ನೀವು. ಈ ತರ ಯಾವಾಗ ನಾವು ಸಮಸ್ಯೆ ಹೇಳ್ಕೊಂಡಾಗೂ ಮಗುವಿಗೆ ಪರಿಹಾರ ಕೊಡ್ದೇನೆ ಮಾಡು ಮಾಡು ಅಂತ ಯಾವಾಗ ಹೇಳ್ತೀವಲ್ಲ, ಅದು ಮಗುವಿಗೆ ಒತ್ತಡ ಆಗಕ್ ಶುರುವಾಗತ್ತೆ. ಆ ತರ ಒತ್ತಡ ಬಂದಾಗ ನಾವು ಮಗುವಿನಲ್ಲಿ ತೊಂದರೆಗಳನ್ನು ನೋಡಕ್ ಶುರು ಮಾಡ್ತೀವಿ. ಅದೇ ಪ್ರಾರಂಭ ಯಾವ ಹಂತದಿಂದ ಮಗುವಿನಲ್ಲಿ ಈ ರೀತಿಯಾದ ಒತ್ತಡಗಳು ಪ್ರಾರಂಭ ಆಗ್ಬೋದು? ಈಗ ಹೇಳಬೇಕು ಅಂತಂದ್ರೆ ಒತ್ತಡ ನಾವು ನೋಡೋದು ಮಗುವಿಗೆ ಆಲ್ಮೋಸ್ಟ್ 1 ವರ್ಷ ಬೆಳವಣಿಗೆ ನಾರ್ಮಲ್ ಆಗ್ತಿಲ್ಲ ಅಂತಂದ್ರೂ ಅದು ಒತ್ತಡನೇ. ಏನೇ ಮಗುಗೆ ಬರ್ತಾ ಇಲ್ಲ ಅಂದ್ರೆ ಎಲ್ಲರೂ ನಮ್ಮ ಸಮಾಜದಲ್ಲಿ ಹೆಂಗೆ ಅಂದ್ರೆ ತಾಯಂದ್ರು ನೀವು ಕಲ್ಸಿಲ್ಲ, ನೀವು ಮಾಡಿಲ್ಲ, ಈ ತರ. ಸೊ ಏನ್ ಮಾಡಕ್ ಶುರು ಮಾಡ್ತಾರೆ, ಮಗುಗೆ ಪದೇ ಪದೇ ಮಾಡ್ಸಕ್ ಶುರು ಮಾಡ್ತಾರೆ. ಇದನ್ನ ಏನ್ ಮಾಡ್ಬೇಕು, ಫಸ್ಟ್ ಮಗು ಯಾಕೆ ಮಾಡ್ತಿಲ್ಲ ಅಂತ ಹೇಳಿ ವೈದ್ಯರಲ್ಲಿ ಹೋಗ್ಬಿಟ್ಟು ಸಲಹೆ ತಗೊಂಡ್ಬರೋದು ತುಂಬಾ ಉತ್ತಮ. ಏನು ಯಾವುದೋ ಮಗು 2 ವರ್ಷಕ್ಕೆ ತುಂಬಾ ಪಟಪಟ ಅಂತ ಮಾತಾಡುತ್ತೆ ಅಂದ್ರೆ ನಮ್ಮ ಮಗುನು ಹಾಗೆ ಮಾತಾಡಬೇಕು ಅಂತ ಅಲ್ಲಿಂದಾನೇ ಶುರುವಾಗ್ಬೋದು ಅಂತ ಹೇಳ್ತಾ ಇದ್ರೆ. ಹೌದು, ನೀವು ಹೇಳಿದ್ ಕರೆಕ್ಟ್ ಆಗಿದೆ. ಬಟ್ ಅದೇ ರೀತಿ ನಿಮ್ಮ ಮಗು ಮಾತಾಡದೇ ಇದ್ರೆ ತೊಂದರೆ. ಸೊ ಅದು ಪ್ರಮಾಣ ನೋಡ್ಬೇಕಾಗತ್ತೆ ನಾವು. ಮಗು ಮಾತಾಡದೇ ಇದ್ರು ತೊಂದರೆ, ತುಂಬಾ ಮಾತಾಡಿದ್ರು ತೊಂದರೆ. ಸೊ ಎರಡರಲ್ಲಿ ಬ್ಯಾಲೆನ್ಸ್ ಎಲ್ಲಿ ಬರುತ್ತೆ? ಆ ಬ್ಯಾಲೆನ್ಸ್ ಮಗುವಿಗೆ ಒತ್ತಡವನ್ನ ನಾವು ಆ ಹಂತದಿಂದಲೇ ಪ್ರಾರಂಭ ಮಾಡ್ತೇವೆ. ಅವನ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಅವನ ಅಷ್ಟು ಚೆನ್ನಾಗಿ ಅಣ್ಣ ಅಕ್ಕ ಅಂಕಲ್ ಅಂತ ಎಲ್ಲ ಹೇಳ್ತಾ ಇದ್ದಾನೆ, ಗುರುತಿಸ್ತಾ ಇದ್ದಾನೆ, ಈ ಮಗು ಗುರುತಿಸ್ತಾ ಇಲ್ಲ ಅಂತ ಹೇಳಿ ಸರಿ ಹೋಗ್ಬೋದು ಮುಂದೊಂದು ದಿನ ಅಂತ ನಿರೀಕ್ಷೆ ಇಟ್ಕೋಬೇಕು ಪೇರೆಂಟ್ಸ್. ಆದರೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ಯಾಕೆ ಈ ಮಗು ಬರ್ತಿಲ್ಲ ಅನ್ನೋದು ಒಂದು ಕಾರಣ ನಾವು ಹುಡ್ಕಕ್ ಹೋದ್ರೆ ಅದಕ್ಕೆಲ್ಲೋ ಒಂದು ವೈದ್ಯಕೀಯ ಕಾರಣಗಳು ಇತ್ತಂದ್ರೆ ಆ ಕಾರಣಗಳಿಗೆ ಟ್ರೀಟ್ಮೆಂಟ್ ಕೊಟ್ರೆ ಮಗು ತಾನಾಗೇನೆ ಒಂದು ಹಂತಕ್ಕೆ ರೆಡಿ ಆಗಬಹುದು. ಇದು ಒಂದು ಬೆಳವಣಿಗೆ ಹಂತದ ಕೆಲವು ನ್ಯೂನತೆಗಳಾಗಬಹುದು. ಆದ್ರೆ ಮಾನಸಿಕವಾಗಿ ಆ ಮಗುವಿನಲ್ಲಿ ಯಾವ ರೀತಿಯ ಒತ್ತಡ ಕಾಣಿಸ್ಕೊಳ್ಳುತ್ತೆ? ಅದು ಬರೋದು ನಾವು ಹೆಚ್ಚಾಗಿ ಹೇಳ್ತೀವಲ್ಲ, ಈಗ ಅಂಗನವಾಡಿಗೆ ಹೋಗ್ತಾರಲ್ಲ, ಪ್ರೀ ಸ್ಕೂಲ್ ಅಂತ ಹೋಗ್ತಾರೆ. ಆ ಮಗು ಫಸ್ಟ್ ಟೈಮ್ ಮನೆಯಿಂದ ಹೊರಗಡೆ ಹೋಗಿರುತ್ತೆ. ಇಲ್ಲಿವರೆಗೂ ಆ ಮಗುಗೆ ಏನಾಗಿರುತ್ತೆ, ಮಗುಗೆ ಎಂತದ್ ಇಷ್ಟ ಕಷ್ಟ ಅಥವಾ ಏನ್ ಮಾಡಿದ್ರೆ ಒಳ್ಳೇದು, ಯಾವ್ದು ಮಾಡ, ಇದೆಲ್ಲ ತಂದೆ ತಾಯಿ ಮನೆಯಲ್ಲಿ ಅಜ್ಜ ಅಜ್ಜಿ ಅವರೆಲ್ಲರೂ ಅನುಗುಣವಾಗಿ ಸೆಟ್ ಆಗ್ತಾ ಇರ್ತಾರೆ. ಇಲ್ಲೇನಾಗತ್ತೆ, ಬೇರೆ ಮಕ್ಳು ಇರ್ತಾರೆ, ಆ ಮಕ್ಕಳನ್ನ ನೋಡ್ಬಿಟ್ಟು ಈ ಮಗುಗೆ ನಾನ್ ಯಾಕಿದು ಮಾಡಿಲ್ಲ, ನಮ್ಮನೇಲಿ ಯಾಕಿದು ಕೊಟ್ಟಿಲ್ಲ, ಈ ತರ ಬರೋಕ್ ಶುರುವಾಗತ್ತೆ. ಅವಾಗಿಂತ್ರನೇ ಬರ್ಬೋದು. ಆ ರೀತಿ ಬಂದಾಗ ಮಗು ಎಷ್ಟೋ ಒಂದು ಪ್ರಶ್ನೆ ಎತ್ಕೊಂಡ್ ಮನೇಲಿ ಬರುತ್ತೆ. ಆ ಪ್ರಶ್ನೆಗಳಿಗೆ ನಾವು ಉತ್ತರಿಸಿದ್ರೆ ಮಗುವಿಗೆ ಎಷ್ಟೋ ಸಮಾಧಾನ ಸಿಗುತ್ತೆ. ಎಷ್ಟೊಂದ್ ಜನ ಮನೆಯಲ್ಲ ಮಗುವಿಗೆ ಏನ್ ಪ್ರಶ್ನೆ ಕೇಳದ್ ಬಿಡು, ಈ ವಯಸ್ಸಿನಾಗ ತಿಳಿಸಿದ್ರು ತಿಳಿಯಲ್ಲ ಅಂತ. ಸೊ ಈ ತರ ಉತ್ತರ ಕೊಡೋ ಬದಲು ಅದಕ್ಕೊಂದು ಏನೋ ಆ ಮಗುವಿಗೆ ಅನುಗುಣವಾಗಿ, ಆ ವಯಸ್ಸಿಗೆ ಅನುಗುಣವಾಗಿ ಏನೋ ಒಂದು ಸಮಾಧಾನದ 2 ಮಾತು ಹೇಳಿದ್ರೆ ಆ ಮಗುವಿಗೂ ಗೊತ್ತಾಗ್ಬಿಟ್ಟು ಬೆಳವಣಿಗೆಯಲ್ಲಿ ಅದು ಹೊಕ್ಕೆ ನಾನು ಈ ತರ ಮುಂದೆ ಮಾಡಬಹುದು ಅಂತ ಅನ್ಕೋಬಹುದು. ಅದು ಬಿಟ್ಟು ಈಗ ಬೇಡ ತಗೋ ಮುಂದೆ ನೋಡ್ಕೊಳ್ಳೋಣ, ಅದು ಯಾಕೆ ಈ ಮಗು ಮಾಡ್ತಿಲ್ಲ ಅನ್ನೋದು ಕಾರಣ ಅವ್ರಿಗೂ ಹೇಳ್ತಿಲ್ಲ ಅಥವಾ ಇವರು ಹುಡುಕ್ತಾ ಇಲ್ಲ ಅಂದಾಗ ತೊಂದರೆ ಆಗಕ್ ಶುರುವಾಗುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ, ಯಾವಾಗ ನಾವು ಸಮಾಜದಲ್ಲಿ ಮಗುವಿನ ಮಿಕ್ಸ್ ಮಾಡಕ್ ಬಿಡ್ತೀವಲ್ಲ, ಅವಾಗಿಂತಾನೆ ಒತ್ತಡಗಳು. ಒಂದು ಮಗು ತಾನಾಗೆ ತಗೋಬಹುದು, ಎಷ್ಟೋ ಸತಿ ನಾವು ಸೆನ್ಸಿಟಿವ್ ಚಿಲ್ಡ್ಸ್ ಅಂತ ಹೇಳ್ತೀವಿ, ಅದು ಇಲ್ಲ ಅಂದ್ರೆ ತಂದೆ ತಾಯಿ ಶುರು ಮಾಡ್ಬೋದು. ಈಗ ಪ್ರಾರಂಭಿಕ ಹಂತದಲ್ಲಿ ಅಂದರೆ ನಾವು 2 ವರ್ಷ 3 ವರ್ಷದಿಂದ ಅಂತ ಹೇಳಿದ್ರೆ, ತದನಂತರ ಹೋಗ್ತಾ ಹೋಗ್ತಾ ಸಮಾಜಕ್ಕೆ ತೆರೆದುಕೊಳ್ತಾ ಏನಾಗ್ತದೆ ಅಂದರೆ ಹೆಚ್ಚು ಸ್ಪರ್ಧಾತ್ಮಕವಾಗಿರುತ್ತದೆ ಜಗತ್ತು. ಎಲ್ಲ ಪೋಷಕರಿಗೂ ಕೂಡ ನಿರೀಕ್ಷೆ ಇಟ್ಕೋಬೇಕಾದ್ದೆ, ನಮಗೂ ಕೂಡ ಜೀವನದಲ್ಲಿ ಅವನು ಸರಿಯಾದ ರೀತಿಯಲ್ಲಿ ಸಬಲೀಕರಣವಾಗಿ ನಿಂತ್ಕೋಬೇಕಂತ ಹೇಳಿದ್ರೆ ಇವಾಗಿಂದನೇ ತಯಾರು ಮಾಡಬೇಕು ಅಂತಕ್ಕಂಥದ್ದು
ಹೆಚ್ಚಿನ ನಿರೀಕ್ಷೆ ಎಲ್ಲಾ ಪೋಷಕರಲ್ಲೂ ಇರುತ್ತೆ. ಅಂತ ನಿರೀಕ್ಷೆ ತಪ್ಪು ಅಂತ ನಾನು ನಿಮ್ಗೆ ಸ್ಟಾರ್ಟಿಂಗ್ ಅದನ್ನೇ ಹೇಳಿದ್, ನಾನು ಪ್ರಮಾಣ ಅನ್ನೋದು ಇರುತ್ತೆ. ಸೊ ಆ ಪ್ರಮಾಣದಲ್ಲಿ ಮಾಡೋದು. ಈಗ ನಿಮ್ ಮಗು ಮಾಡ್ತಾ ಇದೆ, ಓಕೆ, ಮಾಡ್ತಾ ಇಲ್ಲ ಅಂದಾಗ ಯಾಕೆ ಮಾಡ್ತಾ ಇಲ್ಲ, ಅಥವಾ ಈ ಮಗುವಿಗೆ ಇದು ಮಾಡಕ್ ಯಾಕೆ ತೊಂದರೆ ಆಗ್ತಾ ಇದೆ, ಕಾರಣ ಹುಡ್ಕಕ್ ಶುರು ಮಾಡಿದಾಗ ಎಷ್ಟೋ ಸತಿ ನಾನು ಒಂದ್ ಸಣ್ಣ ಉದಾಹರಣೆ ಕೊಡ್ಬೋದು. ಅಂದ್ರೆ ಈಗ ನಾವು ಆಗ್ಲೇ ಮಾತಾಡ್ದಂಗೆ 2.5-3 ವರ್ಷ ಮಗು ಮಾತಾಡ್ತಾ ಇಲ್ಲ, ತಂದೆ ತಾಯಿ ಮಾತಾಡು ಮಾತಾಡು ಅಂತ ಪ್ರೆಷರ್ ಮಾಡ್ತಾ ಇರ್ತಾರೆ. ಬಟ್ ಆ ಮಗುವಿಗೆ ಮಾತೇ ಬರ್ತಿಲ್ಲ, ಅಥವಾ ಯಾವ್ದಾದ್ರು ಒಂದು ENT ಮೂಲಕ ತೊಂದರೆ ಇರ್ಬೋದು, ಅಥವಾ ಈಗ ಹೊಸದಾಗಿ ನಾವೇನ್ ನೋಡ್ತಾ ಇದೀವಿ ತುಂಬಾ ಕೇಸಸ್ ಆಟಿಸಮ್ ಅಂತ ಇರ್ಬೋದು. ಈ ತರ ತೊಂದರೆ ಇದ್ರೆ ಮಗುವಿಗೆ ನೀವೆಷ್ಟು ನೀವಾಗೆ ಕಲ್ಸಿದ್ರು ಆ ಮಗುವಿಗೆ ಮಾತಾಡೋಕ್ ತೊಂದರೆ ಆಗುತ್ತೆ. ಬೆಳವಣಿಗೆಯಲ್ಲಿ ನಾವು ಇದಕ್ಕೇನು ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಅಥವಾ ನಮ್ದು ಮೆಡಿಕಲ್ ಟರ್ಮ್ ಅಲ್ಲಿ ಅಂದ್ರೆ ಡೆವಲಪ್ಮೆಂಟಲ್ ಡಿಸೇಬಿಲಿಟಿ ಆರ್ ಡೆವಲಪ್ಮೆಂಟಲ್ ಡಿಸಾರ್ಡರ್, ಆರ್ ಎಷ್ಟೋ ಸತಿ ಡಿಲೇ ಅಂತ ಹೇಳ್ತೀವಿ. ಡಿಲೇ ಅಂದ್ರೆ ತಾತ್ಕಾಲಿಕವಾಗಿ ಆ ಮಗು ಹಿಂದಿದೆ, ಸ್ವಲ್ಪ ಏನಾದ್ರೂ ನಾವು ಎಕ್ಸರ್ಸೈಸ್ ಇರ್ಬೋದು, ಥೆರಪಿ ಇರ್ಬೋದು, ಈ ತರ ಕೊಡಿಸಿದಾಗ ಕಲಿಯೋ ಚಾನ್ಸಸ್ ಇರುತ್ತೆ. ಅಂದ್ರೆ ಥೆರಪಿ ಅಂತ ಹೇಳಿದಕ್ಕೆ ನನಗೆ ಕೇಳಬೇಕನ್ನಿಸ್ತಿದೆ. ಒಂದು ಮಗುವನ್ನ ಈ ಮಗುವಿನಲ್ಲಿ ಸಮಸ್ಯೆ ಇದೆ ಅಂತ ಗುರುತಿಸೋದು ಯಾವಾಗ, ಮತ್ತೆ ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಯಾವ ಹಂತದಲ್ಲಿ ತಪಾಸಣೆಗೆ ಒಳಪಡಿಸಬೇಕು? ಓಕೆ, ನೀವು ಹೇಳ್ದಂಗೆ ತೊಂದರೆಗಳು ಯಾವಾಗ ಆಗುತ್ತೆ ಅಂದ್ರೆ ನಾವು ಬೇರೆ ಮಗುವಿಗೆ ಆ ವಯಸ್ಸಿಗೆ ಅನುಗುಣವಾಗಿ ಕೆಲವೊಂದು ಆಕ್ಟಿವಿಟೀಸ್ ಅಂತ ಪ್ರಿಸ್ಕ್ರೈಬ್ ಇರುತ್ತೆ. ಅದು ನಾವು ಪಿಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡು ಹೋದಾಗ ಗೊತ್ತಾಗ್ಬೋದು, ಅಥವಾ ಮನೆಯಲ್ಲೇ ಅಜ್ಜ ಅಜ್ಜಿ ಅಥವಾ ತುಂಬಾ ಮಕ್ಕಳಿದ್ದಾಗ ಮನೆಯಲ್ಲೇ ಗೊತ್ತಾಗಕ್ಕೆ ಶುರುವಾಗುತ್ತೆ. ಆ ತರ ಗೊತ್ತಾದಾಗ ಫಸ್ಟ್ ಟೈಮ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಇದು ನಿಜವಾಗ್ಲೂ ಡೆವಲಪ್ಮೆಂಟ್, ಯಾಕಂದ್ರೆ ಎಷ್ಟೋ ಸತಿ ನಾವು ಮಗುವಿಗೆ ಇವನ್ ನೀವು ಡಾಕ್ಟರ್ ಹತ್ರ ಬಂದ್ರೆ ನಾವು ಎಲ್ಲರಿಗೂ ಒಮ್ಮಿಗೆನೆ ಇದು ಡಿಲೇ ಆಗಿದೆ ಅಂತ ಹೇಳಲ್ಲ. 2-3 ತಿಂಗಳು ಟೈಮ್ ಎಲ್ಲಾ ಮಕ್ಕಳಿಗೂ ಕೊಟ್ಟಿರ್ತೀವಿ. ಪ್ಲಸ್ ಆ ಟೈಮಲ್ಲಿ ತಂದೆ ತಾಯಿಗೆ ನಾವು ಬೇರೆ ಆಕ್ಟಿವಿಟಿ ಕೊಡ್ತೀವಿ, ಈ ತರ ಕಲ್ಸ್ ನೋಡಿ ಮಗು ಕಲಿಯತ್ತ. ಇದೆಲ್ಲ ಕೊಟ್ಟಾದ್ಮೇಲೂ ಆ ಏನು ತೊಂದರೆ ಡಿಲೇನ ಫಿಕ್ಸ್ ಆಗಿ ಉಳಿಯುತ್ತೆ, ನಾವೇನ್ ಹೇಳ್ತೀವಿ ಡೆಫಿಸಿಟ್ ಆಗಿ ಉಳಿಯುತ್ತೆ. ಆವಾಗ ನಾವು ಇದನ್ನ ನೆಕ್ಸ್ಟ್ ಎಕ್ಸಾಮಿನೇಷನ್ಗೆ ಹಾಕ್ತಿವಿ. ಏನ್ ಮಾಡ್ಬೋದು ಎಕ್ಸಾಮಿನೇಷನ್ ಅಂದ್ರೆ, ಒಂದು ನಾವು ಪಿಡಿಯಾಟ್ರಿಷಿಯನ್ ಹತ್ರ ಮೆಡಿಕಲ್ ರೀಸನ್ಸ್ಗೆ ಇವ್ಯಾಲ್ಯೂಯೇಟ್ ಮಾಡ್ಬೋದು, ಇನ್ನೊಂದು ಪೇರೆಂಟ್ಸ್ಗೆ ನಾವು ಕುತ್ಕೊಂಡು ಪ್ರಶ್ನೋತ್ತರ ಮಾಡ್ಕೊಂಡು ಎಷ್ಟು ಲೇಟ್ ಆಗಿದೆ ಮಗು, ಸಪೋಸ್ ಸಿವಿಯಾರಿಟಿ ಜಾಸ್ತಿ ಇದ್ರೆ ನಾವು ಅದನ್ನ ಕರೆಕ್ಟ್ ಆಗಿ ರೀಸನ್ ಎಲ್ಲ ಫೈಂಡ್ ಔಟ್ ಮಾಡಿ ಥೆರಪಿಗೆ ಹಾಕ್ಬೇಕಾಗತ್ತೆ. ಅಂದ್ರೆ ಈ ನ್ಯೂನತೆ ಮಾನಸಿಕವಾಗಿ ಆ ಬೆಳವಣಿಗೆ ಹಂತದ ನ್ಯೂನತೆ ಇದ್ದಾಗ ಆಗ್ಬೋದು. ಆದರೆ ಎಲ್ಲ ರೀತಿಯಲ್ಲೂ ಸಮರ್ಥನಾಗಿರುತ್ತೆ ಒಂದು ಮಗು. ಆ ಮಗು ಸಮಸ್ಥಿತಿಲಿ ಇದು ನಾರ್ಮಲ್ ಆಗಿದ್ದು, ಆ ಮಗುವಿನಲ್ಲಿ ಇರ್ತಕ್ಕಂಥ ಮಾನಸಿಕ ಒತ್ತಡವನ್ನು ಗುರುತಿಸೋದು ಹೇಗೆ? ಆ ತರ ಗುರುತಿಸೋದು ಅಂದ್ರೆ ಎಷ್ಟೋ ಸತಿ ನೀವು ಹೇಳೋದು ಏನ್ ಬರುತ್ತೆ, ಇದು ಹೆಚ್ಚಾಗಿ ಶಾಲೆಗೆ ಹೋಗೋ ಮಕ್ಕಳಲ್ಲಿ ನಾವು ನೋಡ್ತೀವಿ. ಅವರೆಲ್ಲ 5ನೇ ಕ್ಲಾಸ್ ವರ್ಗು ಚೆನ್ನಾಗಿ ಓದ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ, ಬೇರೆಯವ್ರ ಜೊತೆ ಆಟ ಆಡ್ತಿರ್ತಾರೆ ಎಲ್ಲ. ಸೊ ಅವಾಗ ಏನ್ ಮಾಡ್ತೀವಿ ನಾವು, ಮಗುವಿಗೆ ಬೇರೆಯವ್ರ ಜೊತೆ ಕಂಪೇರ್ ಮಾಡೋಕ್ಕಿಂತ ಈ ಮಗು ಸ್ವಲ್ಪ ದಿನದ ಹಿಂದೆ ಅಂದ್ರೆ ನಿಮ್ಗೆ ಅನ್ಸೋ ಪ್ರಕಾರ ಯಾವಾಗ ನಾರ್ಮಲ್ ಪೀರಿಯಡ್, ನಾವೇನ್ ಹೇಳ್ತೀವಿ ಪ್ರೀ ಮಾರ್ಬಿಡ್ ಪೀರಿಯಡ್ ಅಂದ್ರೆ ಕಾಯಿಲೆ ನೀವು ಅನ್ಕೊಂಡಿರೋ ಟೈಮ್ಗಿಂತ ಮುಂಚೆ ಮಗು ಹೇಗಿತ್ತು, ಆ ತರ ಏನಾದ್ರೂ ನಾವು ಅವರ ಬಿಹೇವಿಯರ್ ಅಲ್ಲಿ ಅಥವಾ ಅವ್ರದ್ದು ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ನಾವೇನಾದ್ರೂ ಹೆಚ್ಚು ಕಡಿಮೆ ನೋಡಿದ್ರೆ ಅದರಲ್ಲಿ ನಾವು ಅವಾಗ ಅವರಿಗೆ ಮಾನಸಿಕ ತೊಂದರೆ ಇರಬಹುದು ಅಂತ ಹೇಳ್ತೀವಿ. 1-2 ಉದಾಹರಣೆ ಕೊಡ್ಬೇಕು. ಮಗು ಮುಂಚೆ ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ತಾ ಇತ್ತು, ಸ್ಕೂಲಿಂದ ಬಂದ್ಮೇಲೆ ಅಮ್ಮ ಅಪ್ಪಂಗೆ ಸ್ವಲ್ಪ ಸಹಾಯ ಮಾಡಿ ಓದಕ್ ಕೊಡ್ತಾ ಇತ್ತು, ಈಗ ಹೆಚ್ಚಾಗಿ ಒಬ್ಬರೇ ಕೊಡುತ್ತೆ, ಅಥವಾ ಅಮ್ಮ ಏನಾದ್ರೂ ಸಹಾಯ ಮಾಡಕ್ ಕರೆದ್ರು ಅಮ್ಮನ ಮೇಲೆ ಸಿಟ್ ಮಾಡ್ತಾ ಇರುತ್ತೆ. ಕರೆಕ್ಟಾ? ಈ ತರ ನಾವು ಅವರದೇ ಸ್ವಭಾವದಲ್ಲಿ ನಾವು ಏನಾದ್ರೂ ವ್ಯತ್ಯಾಸ ನೋಡಿದ್ವಿ ಅಂದ್ರೆ ನಾವು ಅವರು ಈ ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ ಒತ್ತಡದಲ್ಲಿ ಇರಬಹುದು ಅಂತ ಹೇಳ್ಬೋದು. ಮಗುವನ್ನ ಒತ್ತಡ ರಹಿತವಾಗಿ ಬೆಳೆಸಬೇಕು ಅಂದ್ರೆ ಪೋಷಕರು ಏನ್ ಮಾಡಬೇಕು? ಒತ್ತಡ ಇರ್ಲಿಲ್ಲ ಅಂದ್ರೆ ನೀವು ಕೆಲಸ ಮಾಡಲ್ಲ, ನಾವು ಮಾಡಲ್ಲ. ಅದೇ ರೀತಿ ನೀವು ಮಗುವಿಗೆ ಒತ್ತಡ ಹಾಕ್ಲಿಲ್ಲ ಅಂದ್ರೆ ಎಷ್ಟೋ ಜನ ಓದ್ಲೇಲೇ ಇರ್ಬೋದು. ಹೌದು, ನಾನು ಹೇಳ್ತಾ ಇರೋದು ಒತ್ತಡ ಹಾಕ್ಬೇಡ್ರಿ ಅಂತಲ್ಲ, ಒತ್ತಡ ಹಾಕಿ, ಬಟ್ ಅದನ್ನ ನೀವು ಮಗುವಿಗೆ ಕಷ್ಟಕರ ಮಾಡಿ ಒತ್ತಡ ಹಾಕ್ಬೇಡ್ರಿ ಅಂತ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈಗ ನಿಮ್ಮ ಮಗುಗೆ ನಿಮಗೆ ಗೊತ್ತಿರೋ ತರ ಎಲ್ರಿಗೂ ಒಂದು ಮಗುವಿಗೆ ಎಷ್ಟು ಲೆವೆಲ್ ಇರ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತೆ ಅಂದಾಜಾಗಿ. ಈ ಮಗು ಫಾರ್ ಎಕ್ಸಾಂಪಲ್ ಓದೋರಲ್ಲೇ ಇರ್ಬೋದು. ಎಕ್ಸಾಂಪಲ್ ಸ್ಕೂಲ್ ಅಲ್ಲಿ ತಗೊಂಡು, ಯಾಕಂದ್ರೆ ಇದು ಎಲ್ರಿಗೂ ಸಿಂಪಲ್ ಆಗಿ ಕಾಮನ್ ಮ್ಯಾನಿಗೂ ಅರ್ಥ ಆಗೋ ತರ. ಫಾರ್ ಎಕ್ಸಾಂಪಲ್ ನಿಮ್ಮ ಮಗು ಮುಂಚೆ ಅಂತಾನು 60% ಮಾಡ್ಕೊಂಡು ಬರ್ತಾ ಇದೆ, ನಿಮ್ಮ ಮಗುವಿನ ಶಕ್ತಿ ನಿಮ್ಗೆ ಗೊತ್ತು 60ರಿಂದ 70, ಒಂದು ಎಕ್ಸ್ಟ್ರಾ 10 ಇಡ್ಬೋದು ನಾವು ಮಗುವಿಗೆ. ಈ ಮಗುವಿಗೆ ನೀವು 60 ಮಾಡೋರಿಗೆ ಸಡನ್ ಆಗಿ 80 ಮಾಡು ಅಥವಾ 100 ಮಾಡು ಅಂತಂದ್ರೆ ಕಷ್ಟ. ಸೊ ನೀವು ಆ ಮಗುವಿಗೆ ಟಾರ್ಗೆಟ್ ಕೊಡ್ಬೇಕಾದ್ರೆ ಅವ್ರು ಮುಂಚೆ ಏನ್ ಮಾಡ್ತಾ ಇದ್ರು ಅದಕ್ಕಿಂತ 10% ಕೊಟ್ರೆ ಪರವಾಗಿಲ್ಲ. ಬಟ್ ನೀವು ಏಕ್ದಮ್ ಅದನ್ನ 50% ಜಾಸ್ತಿ ಮಾಡಿದ್ರೆ, 40% ಜಾಸ್ತಿ ಮಾಡಿದ್ರೆ, ಅದೇ ರೀತಿ ಕಲಿಕೆಯಲ್ಲಿ ಇರ್ಬೋದು. ಅದೇ ರೀತಿ ನೀವು ಬೇರೆ ಆಕ್ಟಿವಿಟಿ ಆ ಮಗುವಿಗೆ ಇಂಟ್ರೆಸ್ಟ್ ಇದ್ರೆ ಆ ಮಗುವಿನ ಮಾಡುತ್ತದು. ಆ ಮಗುವಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯಾಕಿಲ್ಲ ಅಂತ ಕಾರಣ ತಿಳ್ಕೊಂಡು ಅದರ ಅನುಗುಣವಾಗಿ ನಾವು ಬದಲಾವಣೆ ಆಗ್ಬೇಕಾಗತ್ತೆ. ಎಷ್ಟೋ ಜನ ಪೇರೆಂಟ್ಸ್ ನನ್ನ ಹತ್ರ ಕೌನ್ಸಿಲಿಂಗ್ ಬಂದಾಗ ಕೇಳ್ತಾರೆ, ಅಲ್ಲ ಮೇಡಮ್ ನಿಮ್ಮ ಮಾತು ಕೇಳ್ಕೊಂಡು ನಾವು ಕಲಿಯದೇ ಬಿಡಿಸ್ಬಿಡ್ಬೇಕಾ? ಇಲ್ಲ, ಆ ಮಗುವಿಗೆ ನೀವು ಮಿನಿಮಮ್ ಎಜುಕೇಶನ್ ಕೊಡ್ಲೇಬೇಕು. ಯಾಕಂದ್ರೆ ನಮ್ಮ ಸೊಸೈಟಿಲಿ ಎಜುಕೇಶನ್ ಇಲ್ಲದೆ ಮಗುವಿಗೆ ಎಕ್ಸೆಪ್ಟ್ ಮಾಡೋದು ಕಷ್ಟ. ಸೊ ಹಾಗಾಗಿ ನಾನೇನ್ ಹೇಳ್ತೀನಿ, ಈ ಮಗುವಿಗೆ ನೀವು ಶಾಲೆ ಕಳಿಸಿ, ಇವ್ರಿಗೆ ಪರ್ಸೆಂಟೇಜ್ ಅನ್ನೋದು ನೀವು 90 ಮಾಡ್ರಿ 100 ಮಾಡ್ರಿ ಅನ್ನೋಕ್ಕಿಂತ ಆಯ್ತಪ್ಪ ಪಾಸ್ ಆಗು,
ನಿಂದ ಅದೇ ನಿನ್ ಟ್ಯಾಲೆಂಟ್ ಏನಿದೆ ಅದನ್ನೂ ಬೆಳೆಸ್ಕೊ, ಎರಡೂ ಮಾಡ್ಕೊ ನೀನು ಅಂತ ಈ ರೀತಿ ಹೇಳಕ್ ಶುರು ಮಾಡಿದ್ರೆ ಮಗುವಿಗೂ ಪ್ರೋತ್ಸಾಹ ಬಂದು ಎರಡೂ ಬೆಟ್ರೆ ಮಾಡಬಹುದು. ಅಲ್ಲ, ಈಗ ಪಾಸ್ ಆಗುವಂತ ಹೇಳ್ತೀರಿ, ಅದು ಪಾಸ್ 35 ಮಾರ್ಕ್ಸ್ ಮಾತ್ರ ನಾವು ಟಾರ್ಗೆಟ್ ಸೆಟ್ ಮಾಡಿದ್ರೆ ಆ ಮಗು ಅಷ್ಟು ತೆಗಿದೆ ಹಿಂದುಳಿದ್ ಬಿಟ್ರೆ ಏನ್ ಮಾಡೋದು? ಆ ತರ ಯೂಶಲಿ ಆಗೋದು ಕಷ್ಟ ಸರ್. ಯಾವಾಗ ನೀವು ಮಗುವಿಗೆ ಅವ್ರಿಗೆ ಏನ್ ಬೇಕೋ ಅದು ಮಾಡ್ತಾ ಇದ್ದಾಗ ಎಷ್ಟೋ ಜನ ಮಕ್ಕಳು ಆಯ್ತು ಇದೊಂದು ಕೇಳ್ಕೊಂಡಿದ್ದಾರೆ, ಇದೊಂದು ಮಾಡ್ಬೋದು ನಾವು. ಪ್ಲಸ್ ಈ ತರ ಮಕ್ಕಳಿಗೆ ನಾವ್ ಯಾಕಪ್ಪ ಇದು ಒಂದು ಪೇರೆಂಟ್ ಜೊತೆ ಕೌನ್ಸಿಲಿಂಗ್ ಯಾಕೆ ಬೇಕು ಅಂತಂದ್ರೆ, ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ನಾವೊಂದು ಹೇಳ್ತೀವಿ ಯೂಶಲಿ ಪೇರೆಂಟ್ಸ್ ಕೌನ್ಸಿಲಿಂಗ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಟರ್ಮ್ ಇದೆ, ಡೋಂಟ್ ಫೈಟ್ ಆಲ್ ಬ್ಯಾಟಲ್ಸ್, ಪ್ಲೀಸ್ ಸೆಲೆಕ್ಟ್ ಯುವರ್ ಬ್ಯಾಟಲ್ಸ್ ಅಂತ. ಯಾಕಂದ್ರೆ ನಿಮ್ ಮಗು ನೀವೇ ವೈರಿ ಅನ್ಸ್ಬಾರ್ದು. ಈಗ ಎಷ್ಟೋ ಸತಿ ಎಕ್ಸಾಂಪಲ್ ಮಗು ಓದ್ಸೋದು ಇಂಪಾರ್ಟೆಂಟ್ ಇರುತ್ತೆ ನಿಮ್ಗೆ, ಅದು ನಾರ್ಮಲ್ ಮಗು ಇದ್ರೆ. ಇನ್ ಕೆಲವೊಂದು ಬೆಳವಣಿಗೆ ಸ್ವಲ್ಪ ಹಿಂದ್ಗಡೆ ಇರೋ ಮಗುಗೆ ನೀವು ಅವರಿಗೆ ಥೆರಪಿ ಅಥವಾ ಎಕ್ಸರ್ಸೈಸ್ ಮಾಡ್ಸೋದು ಇಂಪಾರ್ಟೆಂಟ್ ಇರುತ್ತೆ. ಅವಾಗ ಈ ಮಗು ಮಾಡಲ್ಲ ಅಂದಾಗ ನೀವು ಎಕ್ಸರ್ಸೈಸ್ ಮಾಡ್ಸೋದು ಇಂಪಾರ್ಟೆಂಟಾ ಓದ್ಸೋದು, ಎರಡರಲ್ಲಿ ನಾವು ಬ್ಯಾಟಲ್ ಚೂಸ್ ಮಾಡ್ಬೇಕು. ಈಗ 3 ಊಟ ಮಾಡಿದೆ, ಇನ್ನೊಂದು ಊಟ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ತಿನ್ನಿಸ್ಲೇಬೇಕಾ, 4ನೇ ಬ್ಯಾಟಲ್ ಬಿಡ್ಬೋದು ನೀವು ತಿನ್ಸೋದು. ಅದ್ರ ಬದಲು ಓಕೆ ಬಾ ಆಟ ಆಡೋಣ, ಈ ಟೈಮ್ ನಿಂಗೆ ಊಟ ಮಾಡಕ್ ಮನ್ಸಿಲ್ಲ ಆಟ ಆಡೋಣ. ಸೊ ಆ ಮಗುವಿಗೆ ಏನ್ ಇಂಟ್ರೆಸ್ಟ್ ಇರುತ್ತೆ ಅದ್ರಲ್ಲಿ ನಾವು ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ಟು ಹಂಗಂತ ಹೇಳಿ ಎಲ್ಲ ಬಿಡೋದಲ್ಲ, ಸ್ಟ್ರಕ್ಚರ್ ಮಾಡಿ. ನೀವು ಎಷ್ಟು ಸ್ಟ್ರಕ್ಚರ್ ಆಗಿ ನೀವ್ ಇರ್ತೀರಾ ನಿಮ್ಮ ನೋಡ್ಕೊಂಡ್ಬಿಟ್ಟು ಅವರು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಇಡೀ ದಿನ ಟಿವಿ ಮುಂದೆ ನೀವೇ ಕುತ್ಕೊಂಡು ಟಿವಿ ನೋಡ್ಬೇಡ ಅಂದ್ರೆ ಕಷ್ಟ. ನೀವು ಕರೆಕ್ಟ್ ನನ್ ಟೈಮ್ ಆಯ್ತು ಟಿವಿ ನೋಡೋದು ಮುಗಿಸ್ಬಿಡ್ಬೇಕು, ಆಫ್ ಮಾಡ್ತಾ ಇದೀನಿ, ನೀವು ಅದನ್ನ ಹೇಳಕ್ ಶುರು ಮಾಡಿದ್ರೆ ಮಗುಗೂ ಗೊತ್ತಾಗುತ್ತೆ. ಓಕೆ ನಮ್ಮ ಮನೆಯಲ್ಲೂ ಎಲ್ರಿಗೂ ಒಂದೊಂದು ಟೈಮ್ ಇದೆ ಟಿವಿ ನೋಡೋದು, ಅವ್ರು ಆರಿಸ್ತಾರೆ, ನಾನು ಆರಿಸ್ಬೇಕು. ಟಿವಿ ಕಾಲ ಮುಗಿತಾ ಬಂತು, ಈಗೆಲ್ಲ ಸೆಲ್ ಫೋನ್, ಮೊಬೈಲ್ ಫೋನ್ಗಳಿಗೆ ತುಂಬಾ ವ್ಯಸನಕ್ಕೊಳಗಾಗ್ಬಿಟ್ಟಿದ್ದಾರೆ ಮಕ್ಕಳು. ಆ ವಿಚಾರವನ್ನು ಮಾತಾಡೋಣ. ಈಗ ಮಕ್ಕಳಲ್ಲಿ ಮೊಬೈಲ್ ಫೋನಿನ ವ್ಯಸನವ ಅಥವಾ ಪೋಷಕರಲ್ಲಿ ಮೊಬೈಲ್ ಫೋನಿನ ವ್ಯಸನವ, ಇದರಲ್ಲಿ ಯಾವುದು ನಮಗೆ ಹೆಚ್ಚು ಸವಾಲಾಗಿ ಕಾಣ್ತಾ ಇದೆ? ಯಾವುದನ್ನು ಬಿಟ್ರೆ ಮಗುವಿನಲ್ಲಿ ನಾವು ಅದನ್ನ ಹತೋಟಿಗೆ ತರಬಹುದು? ನಾನು ಎಷ್ಟೋ ಸತಿ ನಾನು OPD ಅಲ್ಲಿ ವೇಟಿಂಗ್ ಟೈಮಲ್ಲಿ ನಾನೇ ಪೋಷಕರ ಕೈಯಲ್ಲಿ ನೋಡಿದ್ದೀನಿ, ಮಗುವಿನ ಪಕ್ಕದಲ್ಲಿ ಕೂಡ್ಸ್ಕೊಂಡಿರ್ತಾರೆ, ಅವರೇ ಫೋನ್ ನೋಡ್ತಾ ಇರ್ತಾರೆ. ಬಂದ್ಬಿಟ್ಟು ಒಳಗಡೆ ಏನ್ ಹೇಳ್ತಾರೆ ನಂಗೆ, ಮೇಡಮ್ ಫೋನ್ ಹೆಚ್ಚಿಗೆ ಯೂಸ್ ಮಾಡ್ತಾನ್ರಿ, ಏನು ಮಾಡಲ್ಲ. ಕರೆಕ್ಟಾ? ಯಾಕಪ್ಪ ಮಾತಾಡ್ಸಿದ್ರು ಮಾತಾಡಲ್ಲ ರೀ, ಇದೊಂದು ನೆಕ್ಸ್ಟ್ ಕ್ವಶನ್. ಸೊ ನಾನೇನ್ ಹೇಳ್ತೀನಿ ಪೇರೆಂಟ್ಸ್ಗೆ ಎಷ್ಟೋ ಸತಿ ಅಂದ್ರೆ, ನೀವೇನ್ ಇರ್ತೀರಾ ನಿಮ್ಮ ಮಗೋದಂಗೆ ಕಲಿಯತ್ತೆ. ನೀವ್ ಎಷ್ಟೋ ಸತಿ ಆ ಮಗು ಪ್ರಶ್ನೆ ಕೇಳಿದಾಗ ನೀವು ಫೋನ್ ಹಿಡಿದಾಗ ಅದನ್ನ ಮುಚ್ಚಿಬಿಟ್ಟು ಪಕ್ಕದಲ್ಲಿಟ್ಟು ಅಥವಾ ಅದನ್ನ ಆಫ್ ಮಾಡಿ ಆ ಮೊಮೆಂಟಿಗೆ ಅವ್ರು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ರೆ ಮಗು ಅದು ಕಲಿಯತ್ತೆ. ಗೈಡ್ಲೈನ್ಸ್ ಪ್ರಕಾರ ಹೋಗ್ಬೇಕು ಅಂತಂದ್ರೆ 2 ವರ್ಷದ ಕೆಳಗಡೆ ಮಗುಗೆ ನೋ ಸ್ಕ್ರೀನ್ ಟೈಮ್ ಅಂದ್ರೆ ಬಿಲ್ಕುಲ್ 0 ಇರಲೇಬಾರದು ಅಂತ ಹೇಳ್ತಾರೆ. ಯಾಕೆ ಇರಬಾರ್ದು ಅಂದ್ರೆ, ಈ ಮಗುವಿಗೆ 2 ವರ್ಷದ ಒಳಗಡೆ ಮಗುಗೆ ನಾವೇನಾದ್ರೂ ಫೋನ್ ಕೊಟ್ರೆ ಅವರಿಗೆ ಹೆಚ್ಚಾಗಿ ಸ್ಪೀಚ್ ಡಿಲೇ ಅಂದ್ರೆ ಮಾತಾಡೋಕ್ಕೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಲಿಯೋದೇ ಇಲ್ಲ ಮಗು ಮಾತಾಡೋದು. ಅದರ ಜೊತೆನೆ ಅದ್ರದ್ದು ವಿಷನ್ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ತೊಂದರೆ ಆಗುತ್ತೆ. 2 ವರ್ಷದ ಕೆಳಗಡೆ ಇರೋ 5 ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ಅರ್ಧ ತಾಸು ಕೊಡ್ಬೋದು ಇಡೀ ದಿನದಲ್ಲಿ, ಇಡೀ 24 ಗಂಟೆಯಲ್ಲಿ ಅರ್ಧ ತಾಸು. ಅಲ್ಲ, ಊಟ ತಿನ್ಸ್ಬೇಕಾದ್ರೂ ಅದೇನೆ. ನೀವು ಇನ್ನೊಂದು ಒಳ್ಳೆ ತೆಗೆದ್ರಿ, ಊಟ ತಿನ್ಸ್ಬೇಕಾದ್ರೆ ಪ್ಲೀಸ್ ದಯವಿಟ್ಟು ನಾನು ಎಲ್ಲಾ ಪೋಷಕರಿಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ಫೋನ್ ಹಿಡ್ಸ್ಬಿಟ್ಟು ಯಾರಿಗೂ ಊಟ ತಿನ್ಸ್ಬೇಡ್ರಿ. ಅದ್ ತಿನ್ಸಿದ್ದು ಆ ಮಗುವಿಗೆ ಕರೆಕ್ಟ್ ಆಗಿ ಹೋಗಲ್ಲ. ನಾವೇನು ಹೇಳ್ತೀವಲ್ಲ ಗಟ್ ಬ್ರೇನ್ ಆಕ್ಸೆಸ್ ಅಂತ ಒಂದಿದೆ, ಅದಕ್ಕೆ ಇದು ಮಿನಿಮಲ್ ಆಕ್ಷನ್ ಇರ್ಬೋದು, ನಾನು ನಿಮಗೆ ಮೆಕ್ಯಾನಿಸಮ್ ಎಲ್ಲ ಹೇಳಲ್ಲ, ಬಟ್ ಎಲ್ಲೋ ಒಂದು ಎಫೆಕ್ಟ್ ಆಗ್ತಾ ಇರುತ್ತೆ. ನಾವು ತಿಂತಾ ಇರ್ಬೇಕಾದ್ರೆ ನಾವ್ ಏನ್ ತಿಂತಾ ಇದೀವಿ ಅನ್ನೋ ಅವೇರ್ನೆಸ್ ಬೇಕು. ಆ ವಯಸ್ಸಲ್ಲಿ ಆ ಮಗುವಿಗೆ ಅದು ಹಾಕ್ಲಿಲ್ಲ ಅಂದ್ರೆ ದೊಡ್ಡೋರಾದ್ಮೇಲೆ, ಹೆಚ್ಚಾಗಿ ದೊಡ್ಡೋರಾದ್ಮೇಲೆ 1 ವರ್ಷ 2 ವರ್ಷ ಕಂಟಿನ್ಯೂ ಆಗಿ ಫೋನಲ್ಲೇ ನೋಡ್ಕೊಂಡು ಟಿವಿ ನೋಡ್ಕೊಂಡೇ ತಿನ್ನೋರು ಮಾಡೋರ್ಗೆ ಅವ್ರಿಗೆ ಏನ್ ತಿಂತಾ ಇದೀವಿ ಅವರಿಲ್ಲ, ಎಷ್ಟೋ ಸತಿ ಇಂಡೈಜೆಷನ್ ಇಶ್ಯೂಸ್ ಆಗುತ್ತೆ ಅಥವಾ ಪ್ರಾಪರ್ ಡೈಜೆಷನ್ ಆಗಲ್ಲ. ಆಮೇಲೆ ನ್ಯೂಟ್ರಿಷನ್ ಕರೆಕ್ಟ್ ಆಗಿ ಅಬ್ಸರ್ವ್ ಆಗಲ್ಲ. ಅದೇ ನಮ್ಮ ಹಿರಿಯವರು ಹೇಳ್ತಾ ಇದ್ರು, ನಾವ್ ಏನ್ ತಿಂದು ಅನ್ನೋ ರುಚಿಯನ್ನು ಅನುಭವಿಸ್ತಿಂದಾಗ್ಲೇ ಅದು ಶರೀರಕ್ಕೆ ಇಳಿಯುತ್ತೆ ಅಂತ. ಬಹುಶಃ ನೀವು ಹೇಳ್ತಾ ಇರ್ತಕ್ಕಂಥ ಮಾತು ಅದಾಗಿ. ಈಗ ಮಕ್ಕಳಲ್ಲಿ ಮಾನಸಿಕ ಒತ್ತಡವನ್ನ ಒಂದಷ್ಟು ಮೊಬೈಲ್ ಕೊಟ್ಟು ಒಂದಷ್ಟು ಅವ್ರನ್ನ ಸಮಾಧಾನಗೊಳಿಸಿದ್ರೆ ಒಂದಷ್ಟು ಒತ್ತಡ ನಿವಾರಣೆ ಆಗುತ್ತಲ್ಲ, ಆ ರೀತಿ ನೀವು ಯೋಚನೆ ಮಾಡ್ಬೋದಲ್ಲ ಪೇರೆಂಟ್ಸ್, ಅದು ಒಂದು ಇರ್ಬೋದು. ಅಲ್ಲ, ನಾನ್ ನಿಮ್ಗೆ ಫೋನ್ ಕೊಡ್ಬೇಡ್ರಿ ಅಂತ ಹೇಳ್ತಿಲ್ಲ, ಕೊಟ್ರೆ ಅದನ್ನ ಕರೆಕ್ಟ್ ಆಗಿ ಟೈಮ್ ಸೆಟ್ ಮಾಡಿ ಕೊಡಿ. ಇಷ್ಟೊಂದು ಫೋನ್ ಅಲ್ಲಿ ಈಗ ಪೇರೆಂಟಲ್ ಕಂಟ್ರೋಲ್ ಗೈಡೆನ್ಸ್ ಅಂತ ಇದೆ, ನೀವು ಹೋಗ್ಬಿಟ್ಟು ಗೂಗಲ್ ಎಲ್ಲ ನೋಡ್ಕೊಂಡ್ರು ಅಲ್ಲೆಲ್ಲ ನೀವು ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅವ್ರಿಗೆ ಅಂತಿಂತ ಸೈಟ್ ಎಸ್ಪೆಷಲಿ ತುಂಬಾ ಕೆಟ್ಟದಾಗ ಏನಾಗ್ತಾ ಇದೆ, ಎಸ್ಪೆಷಲಿ ನಾವು ಹೇಳ್ತಾ ಇರೋದು 12ರಿಂದ 18 ವಯಸ್ಸಿನ ಮಕ್ಕಳಿಗೆ ಏನಾಗ್ತಾ ಇದೆ, ಅನ್ಆಕ್ಸೆಸ್ಡ್ ಅಂದ್ರೆ ಅವ್ರಿಗೆ ಏನ್ ಬೇಕಾದನ್ನ ಯೂಸ್ ಮಾಡ್ಬೋದು. ಖಂಡಿತ. ಸೊ ಆತರ ಪೇರೆಂಟಲ್ ಕಂಟ್ರೋಲ್ ಇಟ್ಬಿಟ್ಟು ನೀವು ಕೊಡ್ಬೋದು. ಎಷ್ಟೋ ಸತಿ ಈ ತರ ಮಗುಗೆ ನೀವು ಅನ್ಬೋದು ಫೋನ್ ಕೊಡೋದಕ್ಕೆ ತಪ್ಪ, ಓದ್ಲಿಕ್ಕೆ ಕೂಡ ಫೋನಲ್ಲೇ ಕಳಿಸ್ತಾರೆ. ಪ್ರತಿಯೊಂದು ಏನಾದ್ರು ಮಕ್ಕಳಿಗೆ ಯಾವ್ದಾದ್ರು ವಿಷಯದ ಬಗ್ಗೆ ಅವ್ರಿಗೆ ಇನ್ನಷ್ಟು ವಿವರಣೆ ಬೇಕು ಅಂತ ಹೇಳಿದ್ರೆ ಅದ ಫೋನ್ ನಲ್ಲೇ ಗೂಗಲ್ ನಲ್ಲೇ ಸರ್ಚ್ ಮಾಡ್ತಾರೆ. ಇದೆಲ್ಲ ಅನುಕೂಲತೆಗಳಿರ್ಬೇಕಾದ್ರೆ ಕಂಟ್ರೋಲ್ ಮಾಡೋದು ಹೇಗೆ? ಕಲಿಕೆಗೋಸ್ಕರ ಮಾಡ್ತಾ ಇದ್ರೆ ಅದನ್ನ ಲಿಮಿಟೆಡ್ ಡ್ಯೂರೇಷನ್. ಈಗ ಫಾರ್ ಎಕ್ಸಾಂಪಲ್ ನಿಂಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, 2 ಪೇಜ್ ಇದೆ. ಕೆಲವೊಬ್ರು ಮಕ್ಕಳು ಆ 2 ಪೇಜ್ನ 10 ನಿಮಿಷದಲ್ಲೇ ಬರ್ದು ಮುಗಿಸಬಹುದು, ಇನ್ನೊಂದು ಮಗು ಅರ್ಧ ತಾಸೇ ತಗೋಬಹುದು. ಅದ್ರ ಅನುಗುಣವಾಗಿ ಮಗುಗೆ ಟೈಮ್ ಮುಂಚೆ ಹೇಳ್ಬಿಡ್ಬೇಕು, ಇದು ಇಷ್ಟೇ ಕೊಟ್ಟಿದ್ದಾರೆ, ನಂಗೆ ಗೊತ್ತು ನಿನ್ ಕೈಯಲ್ಲಿ ಇಷ್ಟರಲ್ಲೇ ಮುಗಿಸಕ್ ಆಗತ್ತೆ, ಮುಗಿಸು. ಅದಾದ್ಮೇಲೆ ಬೇಕಾಗೆ ಒಂದಷ್ಟು ನಿಧಾನ ಮಾಡ್ತಾರಪ್ಪ ಮಕ್ಕಳು.
ಅದನ್ನ ನೀವು ಐಡೆಂಟಿಫೈ ಮಾಡಿ ಹೇಳ್ಬೇಕಾಗತ್ತೆ. ಯಾಕಪ್ಪ ಅದು ಮಾಡ್ತಾರೆ ಅಂದ್ರೆ, ದೊಡ್ಡವ್ರು ಏನ್ ಮಾಡ್ತಾ ಇರ್ತೀವಿ, ಈಗ ಟಿವಿ ಆರಿಸಬೇಕಾಗಿರುತ್ತೆ, 7 ಗಂಟೆ ಆಗಿರುತ್ತೆ, ಮಗು ಓದಿಸ್ಬೇಕು, ತಡಿ ಇನ್ನೊಂದು 5 ನಿಮಿಷ ಅವನು ಮಾಡಿ ಅವ್ನು ಹೋಮ್ವರ್ಕ್ ಮಾಡಿ, ನೀವು 5 ನಿಮಿಷ ಎಕ್ಸ್ಟೆಂಡ್ ಮಾಡಿದ್ದು ಮಗುನು ಶುರು ಮಾಡುತ್ತೆ. ನಾನು ಅದಕ್ಕೆ ಎಷ್ಟೋ ಸತಿ ಹೇಳ್ತೀನಿ ಪೇರೆಂಟ್ಸ್ಗೆ, ನಾವ್ ಏನ್ ಹೇಳ್ತಾ ಇದೀವಿ ಚೇಂಜಸ್ ಕೌನ್ಸಿಲಿಂಗ್ ಅಲ್ಲಿ. ನಾನು ಹೆಚ್ಚಾಗಿ ಚೈಲ್ಡ್ ಸೈಕ್ಯಾಟ್ರಿ ಮಗುವಿಗೆ ಬಂದಾಗ ಕೌನ್ಸಿಲಿಂಗ್ ಮಗುವಿಗಿಂತ ಜಾಸ್ತಿ ಪೇರೆಂಟ್ಸಿಗೆ ಮಾಡೋದು. ಯಾಕಂದ್ರೆ ಪೇರೆಂಟ್ಸ್ ಆ ಚೇಂಜಸ್ ಮಾಡಕ್ ಶುರು ಮಾಡಿದ್ರೆ, ನಾನ್ ಮಗುಗೆ ಹೇಳ್ಕೊಟ್ಟಿದ್ ಚೇಂಜಸ್ ಮಗುವೇ ಮಾಡುತ್ತೆ. ಎಷ್ಟೋ ಸತಿ ಮಕ್ಕಳು ನಂಗೆ ಹೇಳಿದ್ರೆ, ನಮ್ಮ ಅಪ್ಪ ಅಮ್ಮ ಚೇಂಜ್ ಆಗಿದ್ದಾರೆ ಅಂದ್ರೆ ನಾವಾಗಲ್ವಾ? ಅಲ್ಲ, ಖಂಡಿತ ಅದು ಯಾವಾಗಲೂ ನಾವು ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತೀರಲ್ಲ, ಹಾಗಾಗಿದೆ. ಈಗ ಮೊಬೈಲೇ ಮೊದಲ ಪಾಠಶಾಲೆ ತರ ಆಗೋಗಿರೋದ್ರಿಂದ ಸ್ವಲ್ಪ ಮೊಬೈಲ್ನ ಬಿಡಿಸೋದು ಕಷ್ಟ ಆಗ್ತಾ ಇದೆ. ಮಾಡ್ಬೋದು ಸರ್, ಅದನ್ನೊಂದು ಸ್ವಲ್ಪ ಮಗುವಿಗೆ ಅನುಗುಣವಾಗಿ ಬಂದಾಗ ನಾವು ಕೌನ್ಸಿಲಿಂಗ್ ಅಲ್ಲಿ ಒಂದೇನು ಹೇಳ್ತೀವಿ, ಪೇರೆಂಟ್ ಮ್ಯಾನೇಜ್ಮೆಂಟ್ ಥೆರಪಿ ಅಂತ ಒಂದು, ಅಥವಾ ಬಿಹೇವಿಯರಲ್ ಥೆರಪಿ ಒಂದು. ಬಿಹೇವಿಯರ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ನೋಡ್ಬಿಟ್ಟು, ಪಾಸಿಟಿವ್ ನ ಹೆಂಗ್ ಜಾಸ್ತಿ ಮಾಡಬೇಕು, ನೆಗೆಟಿವ್ ನ ಹೆಂಗ್ ಕಡಿಮೆ ಮಾಡಬೇಕು, ಇದನ್ನೆಲ್ಲ ಇಂಡಿವಿಜುವಲ್ ಆಗಿ ಹೇಳ್ಕೊಡ್ತೀವಿ. ಅದನ್ನ ಕಲ್ತ್ರೆ ಒಂದ್ ಸ್ವಲ್ಪ ಪೇರೆಂಟ್ಸ್ಗೂ ಒಂದು ಐಡಿಯಾ ಬರುತ್ತೆ. ನಡವಳಿಕೆ ಬಿಹೇವಿಯರ್ ಬಗ್ಗೆ ಮಾತನಾಡಿದ್ರೆ, ಒತ್ತಡ ಹೆಚ್ಚಾದಷ್ಟು ಮಕ್ಕಳಲ್ಲಿ ನಡವಳಿಕೆಯ ಸಮಸ್ಯೆ ಏನಾದ್ರು ಉಂಟಾಗುತ್ತಾ? ನಾವು 2 ರೀತಿ ಸಮಸ್ಯೆಗಳನ್ನು ನೋಡಬಹುದು ನಡವಳಿಕೆ. ಒಂದು, ನಾವು ಎಕ್ಸ್ಟ್ರೀಮ್ ಸ್ಪೆಕ್ಟ್ರಮ್ ಅಲ್ಲಿ ತುಂಬಾ ಸಿಟ್ಟು ಮಾಡೋದು, ಕೆಟ್ಟದಾಗ ಬೈಯೋದು, ಅಥವಾ ಏನ್ ಹೇಳ್ತಾರೆ ಅದ್ರ ಅಪೋಸಿಟ್ ಮಾಡೋದು, ಮಾತೆ ಕೇಳಲ್ಲ, ಈ ತರ ಅಂದ್ರೆ ಅವರು ರೆಬೆಲ್ ಆಗೋದು, ಇದಿರುತ್ತೆ. ಇನ್ನೊಂದು ಅಪೋಸಿಟ್ ಎಂಡ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಫುಲ್ ಸೈಲೆಂಟ್ ಆಗೋದು. ಯಾರು ಏನ್ ಹೇಳಿದ್ರು ನಾನ್ ಕೇಳಿಸ್ಕೊಳ್ಳಲ್ಲ ಅನ್ನೋ ಒಂಥರ ಏನು ಇವ್ರಿಗೆ ಕಿವಿನೇ ಕೇಳ್ತಿಲ್ವೇನೋ ಅನ್ನೋ ಆ ರೀತಿಗೆ 2 ಎಕ್ಸ್ಟ್ರೀಮ್ ಅಲ್ಲಿ ಯಾವ್ದಾದ್ರು ಆಗ್ಬೋದು, ಅಥವಾ 2ರಲ್ಲೂ ಒಂದ್ ಸ್ವಲ್ಪ ಇದು ಸ್ವಲ್ಪ ಅದು ಸ್ವಲ್ಪ ಆಗ್ಬೋದು. ಸೊ ಈ ತರ ನೋಡಿದಾಗ ನಾವು ಅದನ್ನೇ ಹೇಳೋದು, ಯಾವಾಗ್ಲೂ ಯಾವ್ದನ್ನು ಒಂದನ್ನು ನಾರ್ಮಲ್ ಅಬ್ನಾರ್ಮಲ್ ಅಂತಲ್ಲ, ಆ ಮಗುವಿನ ಹಿಂದಿನ ನಡವಳಿಕೆ ಪ್ರಕಾರ ಈಗ ಸದ್ಯಕ್ಕೆ ಏನ್ ಚೇಂಜ್ ಆಗಿದೆ ಅಲ್ಲ ಅದ್ರ ಪ್ರಕಾರ ನಾವು ಅದನ್ನ ತೊಂದರೆ ಅಂತ ಹೇಳ್ಬೋದು. ಬೇರೆ ಸಾಮಾಜಿಕ ಬದಲಾವಣೆಗಳಿಗೆ ಅಥವಾ ಸಮಾಜದ ಬೇರೆ ಯಾವುದೋ ಒಂದು ಪ್ರೇರಣೆಗೆ ಒಳಪಟ್ಟು ಅದನ್ನ ಅನುಸರಿಸೋದಕ್ಕೆ ಪ್ರಯತ್ನ ಮಾಡೋದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಮತ್ತೆ ಅದು ಯಾವಾಗ ಅದಕ್ಕೆ ಪೋಷಕರು ಅವಕಾಶ ಕೊಡಲ್ಲ ಅಂತ ಸಂದರ್ಭದಲ್ಲಿ ಒಂದಷ್ಟು ಒತ್ತಡಕ್ಕೆ ಒಳಗಾಗ್ತಾರೆ. ಇದಕ್ಕೆಲ್ಲ ನಿಮ್ಮ ಮಾತೇನು? ಮಕ್ಕಳಿಗೆ ಒಂದೇ ಹೇಳೋದು, ನೀವು ಒಳ್ಳೇದನ್ನ ಕಲಿತಾ ಇದ್ದೀರಾ ಎಲ್ಲದ್ರಿಂದ, ಅದು ಫೋನ್ ಇರ್ಬೋದು, ಅಥವಾ ನಿಮ್ ಫ್ರೆಂಡ್ ಸರ್ಕಲ್ ಇರ್ಬೋದು, ಅಥವಾ ನೀವೇ ನಿಮ್ ಊರಲ್ಲಿ ಅಕ್ಕಪಕ್ಕ ನೋಡ್ಕೊಂಡೇ ಇರ್ಬೋದು ನಿಮ್ ಸಮಾಜದಲ್ಲಿ. ಆತರ ಒಳ್ಳೇದ್ ಕಲ್ತ್ರೆ ಒಳ್ಳೇದು, ಅದೇ ಕೆಟ್ಟದು ಅವ್ರಿಗೆ ನೋಡಿದೆಲ್ಲ ಒಳ್ಳೇದು ಅಂತ ಅನ್ಸುತ್ತೆ ಮಕ್ಕಳಿಗೆ, ಮತ್ತೆ ತಾವು ಅವ್ರು ಮಾಡೋದೆಲ್ಲ ಒಳ್ಳೇದೇ ಅಂತ ಅನ್ಸುತ್ತೆ. ಪೋಷಕರು ಏನ್ ಹೇಳ್ತಾರೆ ಅದು ಸ್ವಲ್ಪ ಕೆಟ್ಟದಾಗಿ ಕಾಣುತ್ತೆ. ಪೋಷಕರು ಹೇಳ್ತಾ ಇದ್ದಾರೆ ಅದಂದಾಗ ಸ್ವಲ್ಪ ಒಂದ್ ಹೆಜ್ಜೆ ಹಿಂದೆ ತಗೊಂಡು, ಹೌದಾ ಇರಬಹುದಾ ಇದ್ರಲ್ಲಿ ತಪ್ಪು ಅಂತ ಇದು, ಅಥವಾ ನಿಮ್ಗೆ ವಯಸ್ಸಿಗೆ ಸ್ವಲ್ಪ ದೊಡ್ಡವರು, ನಿಮ್ಮ ಅಣ್ಣ ಕಸಿನ್ ತರ ಈ ತರ ಯಾರು ಇರ್ತಾರೆ ದೊಡ್ಡೋರು, ಅಕ್ಕ ಇರ್ಬೋದು, ಇವ್ರಿಗೆ ಅವ್ರ ಜೊತೆ, ಯಾಕಂದ್ರೆ ಎಷ್ಟೋ ಸತಿ ಏನಾಗುತ್ತೆ ಪೇರೆಂಟ್ಸ್ ಎಲ್ಲ ಹೇಳಕ್ ಶುರು ಮಾಡಿದಾಗ ನಮ್ಮಪ್ಪ ಏನಪ್ಪ ನಮ್ಮಮ್ಮ ಏನಪ್ಪ ಬರೇ ಇದೇ ಹೇಳ್ತಾರೆ. ಸೊ ಇಂಥವ್ರ ಜೊತೆ ನೀವು ಒಂದಿಷ್ಟು ಮಾತಾಡ್ಕೊಂಡು ಎಷ್ಟೋ ಸತಿ ನಾವು ಅದನ್ನ ಕಡಿಮೆ ಮಾಡ್ಬೋದು. ಕಡಿಮೆ ಕಾಣ್ಬೋದು. ನೀವು ಯಾರ ಜೊತೆನಲ್ಲೋ ನಿಮ್ಮ ಕಸಿನ್ ಜೊತೆಲಿ ಯಾರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ರಿ. ಆದ್ರೆ ಇವತ್ತಿನ ಎಲ್ಲ ಕುಟುಂಬ ವ್ಯವಸ್ಥೆಗಳಲ್ಲಿ ಒಂದೇ ಮಗು ಯಾವ ರೀತಿಯಾಗಿರುತ್ತೆ, ಸಿಂಗಲ್ ಆತರ ಆದಾಗ ಯೂಶಲಿ ನಾವೇನ್ ಹೇಳ್ತೀವಿ ಅಂತಂದ್ರೆ, ಹೆಚ್ಚಾಗಿ ತಾಯಿ ಹತ್ರ ಹೇಳ್ಕೊಳ್ಳಿ ಅಂತ ಹೇಳ್ತೀವಿ. ಎಷ್ಟೋ ಸತಿ ತಾಯಿಗೆ ಯಾಕಪ್ಪ ಅಂದ್ರೆ, ಮೋಸ್ಟ್ಲಿ 1ನೇ ಸತಿ ತಾಯಿ ಸಿಟ್ಟು ಮಾಡ್ಬೋದು, 2ನೇ ಸತಿ ಏನೋ ಕೇಳೋಣ ನನ್ನ ಮಗುವಿಗೆ ಏನ್ ಆಗ್ತಾ ಇದೆ ತೊಂದರೆ, ಮನವಳಿಕೆ ಆಗುತ್ತೆ. ಆತರ ಆಗ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಎಲ್ಲಾ ಕಡೆ ಆಲ್ಮೋಸ್ಟ್ ಈಗ ಎಲ್ಲಾ ತಾಲೂಕದಲ್ಲಿ ಕೌನ್ಸಿಲರ್ಸ್ ಅಂತ ಅವೈಲೇಬಲ್ ಇದ್ದಾರೆ. ಪ್ಲಸ್ ಸ್ನೇಹ ಕ್ಲಿನಿಕ್ ಅಂತ ಇದೆ, ಅದು ಹೆಚ್ಚಾಗಿ ನಾವು ಈ ಹದಿಹರೆಯದ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಗಂಡ್ ಮಕ್ಳಿಗೂ ಇದೆ. ಅಲ್ಲಿ ಹೋಗ್ಬಿಟ್ಟು ಗಂಡ್ ಮಕ್ಳಿಗೆ, ಫಾರ್ ಎಕ್ಸಾಂಪಲ್ ಗಂಡ್ ಮಕ್ಳಿಗೆ ಯಾರು ಹೋಗಬಹುದು ಅಲ್ಲಿ ಅಂತಂದ್ರೆ, ಯಾರಿಗೆ ಅತಿ ಸಿಟ್ಟು ಬರ್ತಾ ಇದೆ, ಅಥವಾ ಅವ್ರ ನಡವಳಿಕೆ ಅವರಿಗೆ ಒಂಥರ ಏನೋ ಚೇಂಜ್ ಅನಿಸ್ತಾ ಇದೆ, ಅಥವಾ ಅವ್ರ ಫ್ರೆಂಡ್ಸ್ ಯಾರೋ ಪಾಯಿಂಟ್ ಔಟ್ ಮಾಡಿದ್ದಾರೆ ನೀನ್ ಮುಂಚೆ ತರ ಇಲ್ಲ, ಅಥವಾ ಯಾವುದೋ ಒಂದು ಚಟಕ್ಕೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೀನಿ, ಮುಂದೆ ನಾನು ಇದನ್ನ ಚಟ ಮಾಡ್ಕೊಂಡ್ಬಿಡ್ತೀನೇನೋ ಅನ್ನೋ ಡೌಟ್ ಇದ್ರೂ ಅಲ್ಲಿ ಹೋಗಿ ಮಾತಾಡ್ಕೊಂಡು ಬರ್ಬೋದು. ಅದೇ ರೀತಿ ಆ ವಯಸ್ಸಿಗೆ ಅನುಗುಣವಾಗಿ ಅವ್ರಿಗೇನಾದ್ರೂ ಕ್ವೆಶನ್ಸ್ ಇದ್ರೆ, ಇದು ನಾರ್ಮಲ್ ಡೆವಲಪ್ಮೆಂಟ್, ಈ ತರ ನನಗೂ ಆಗುತ್ತೆ, ನನ್ನ ಫ್ರೆಂಡ್ಸ್ಗೂ ಆಗುತ್ತೆ, ಕೆಲವೊಂದು ಸೀಕ್ರೆಟ್ ಡೌಟ್ಸ್ ಇರುತ್ತೆ ಅವರಿಗೆ, ಅದನ್ನ ಹೋಗ್ಬಿಟ್ಟು ಅಲ್ಲಿ ಆಪ್ತ ಸಮಾಲೋಚನೆ ಮಾಡ್ಕೊಂಡ್ರೆ ಅವ್ರಿಗೆ ಅವ್ರ ಬಗ್ಗೆನೇ ಎಷ್ಟೋ ತಿಳ್ಕೋಬಹುದು. ಇಲ್ಲ ಅಂದ್ರೆ ತಂದೆ ತಾಯಿನೇ ಹೋಗಿ ಬರ್ಬೋದು. ಅವರೇ ಎಷ್ಟೋ ಸತಿ ನಮ್ಮ ಮಗ ಇದ್ ಮಾಡ್ತಾ ಇದಾರೆ, ನನ್ನ ಮಗಳಿದ್ ಮಾಡ್ತಾ ಇದ್ದಾಳೆ, ಇದು ಸರಿನಾ ಇದು ತಪ್ಪ, ಅವ್ರು ನಾವೇನ್ ಮಾಡ್ಬೋದು, ನಾವ್ ಸಹಾಯ ಮಾಡ್ಬೋದು ನಮ್ಮ ಮಗುಗೆ ಅಂತ ತಿಳ್ಕೊಳ್ಳೋ ಅಥವಾ ಪ್ರಯತ್ನ ಮಾಡೋರು ಇದ್ರೆ ಬಂದ್ ನಮ್ಮ ಹತ್ರ ಕೇಳ್ಕೋಬಹುದು ಸರ್. ಮತ್ತೆ ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಈಗ ನಾವೇನ್ ಹೇಳೋದು, ಹದಿಹರೆಯದ ಮಕ್ಕಳಿಗೆ ಯಾವ್ದಾದ್ರು ಒಂದು ನಿರೀಕ್ಷೆ ಇರುತ್ತೆ, ಅದು ಸಾಕಾರಗೊಳ್ಳಲ್ಲ ಅಂತ ಅಂದಾಗ ಕಠೋರವಾದ ನಿರ್ಧಾರ ತೆಗೆದುಕೊಳ್ಳೋದು, ಅಂದ್ರೆ ಈಗ ಏನು ಆತ್ಮಹತ್ಯೆ ಅಂತ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದನ್ನ ನಾವು ಸಮಾಜದಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಿ. ಈ ರೀತಿಯ ನಿರ್ಧಾರಗಳೊಂದಿಗೆ ಕೈ ಬಿಡಬೇಕು ಅಂದ್ರೆ ಮಕ್ಕಳು ಯಾವ ರೀತಿಯಾದ ಆಲೋಚನೆಗಳನ್ನ ಇಟ್ಕೋಬೇಕಾಗ್ತದೆ? ಒಂದು, ಈ ರೀತಿ ಆಲೋಚನೆ ಯೂಶಲಿ ಬರೋದು ಅವರಿಗೆ ಯಾವಾಗ ಅವ್ರ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿರಲ್ಲ, ಅದು ಓದೋದ್ರಲ್ಲಿ ಇರ್ಬೋದು, ಪೇರೆಂಟ್ಸ್ ಇಂತ್ರನೇ ಎಕ್ಸ್ಪೆಕ್ಟೇಷನ್ ಇರ್ಬೋದು, ನಮ್ಮ ಅಪ್ಪ ಇದನ್ನ ಕೊಡಿಸ್ಬೇಕು, ಅಮ್ಮ ಇದನ್ನ ಮಾಡ್ಬೇಕು, ಈ ತರ. ಸೊ ಆ ತರ ಇದ್ದಾಗ ನಾವು ಫಸ್ಟ್ ರಿಯಾಲಿಟಿ ನೋಡ್ಬೇಕು, ಆಗುತ್ತಾ ನಮ್ಮ ಕೈಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಆ ಮಗುವಿನ ಪೊಸಿಷನ್ ನಿಂತ್ಕೊಂಡು ನೋಡಿದ್ರೆ ಅಪ್ಪ ಅಮ್ಮ ಇದನ್ನ ಮಾಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ? ಒಂದು ಅವ್ರ ಫೈನಾನ್ಷಿಯಲ್ ಇರ್ಬೋದು, ಅಥವಾ ಅವ್ರಿಗೆ
ಓದೇ ಇರಲಿಲ್ಲ, ಅವರೇ ಓದಿಲ್ಲ, ಅವರೇ ಮಾಡಿಲ್ಲ ಅಂದ್ರೆ ನಿಮ್ಮ ಓದನ್ನ ಅವ್ರು ಅರ್ಥ ಮಾಡ್ಕೊಂಡು ನಿಮ್ಗೆ ಓದ್ಸಕ್ ಆಗಲ್ಲ. ಸೊ ಫಸ್ಟ್ ಯಾಕೆ ಆಗ್ತಿಲ್ಲ, ಈಗ ಫಾರ್ ಎಕ್ಸಾಂಪಲ್ ನಂಗೆ ಓದೋದ್ರಲ್ಲಿ ನಾನು ಸ್ಕೋರ್ ಮಾಡ್ತಾ ಇಲ್ಲ ಅಂತಂದ್ರೆ ಯಾಕೆ ಮಾಡ್ತಿಲ್ಲ. ಸೊ ಎಷ್ಟೋ ಅವರಷ್ಟಕ್ಕೆ ಅವರು ಪ್ರಶ್ನೆಗಳನ್ನ ಕೇಳ್ಕೊಂಡ್ರೆ ಎಷ್ಟೊಕ್ಕೊಂದು ಉತ್ತರ ಸಿಗುತ್ತೆ. ಅವರ ನಿರೀಕ್ಷೆಯ ಮಟ್ಟದಲ್ಲಿ ಮಕ್ಕಳು ಕೂಡ ಬದಲಾಗಬೇಕಾಗ್ತದೆ. ನಮ್ಮ ತಂದೆ ತಾಯಿ ಏನೋ ಕೊಡಿಸ್ತಾ ಇಲ್ಲ ಅಂತ ಹೇಳಿದಾಗ ನಾವು ಮುಂದೆ ಅದನ್ನ ದುಡಿದು ಚೆನ್ನಾಗಿ ಓದಿ ಮಾಡಿ ತಗೊಳ್ಳೋಣ ಅನ್ನೋ ಒಂದು ಆಶಾಭಾವನೆ ಬರ್ಬೇಕು. ಎಲ್ಲರಿಗೂ ಎಲ್ಲ ಕೊಡ್ತಾರೆ ಅನ್ನೋ ತಪ್ಪು. ನಿಮ್ಗೆ ಕಾಣದಷ್ಟೇ ಇನ್ನೊಂದು ಕೊಟ್ಟಿರ್ಬೋದು, ಅವ್ರಿಗೆ ಅಲ್ಲಿ ಏನೋ ಸಿಕ್ಕಿರ್ಲಿಕ್ಕಿಲ್ಲ, ನಿಮಗ್ ಸಿಕ್ಕಿರೋದು ಅದು ತಂದೆ ಪ್ರೀತಿನೇ ಇರ್ಬೋದು, ತಾಯಿ ಪ್ರೀತಿ. ಅವ್ರ ಮನೇಲಿ ಎಲ್ಲ ವಸ್ತು ಕೊಡಿಸ್ತಿರ್ಬೋದು, ಬಟ್ ಆ ಮಗು ಜೊತೆ ಕುತ್ಕೊಂಡು ಅವ್ರು ಟೈಮೇ ಕೊಡ್ತಿರ್ಲಿಲ್ಲ. ಸೊ ಎಲ್ಲರೂ ಲೈಫಲ್ಲಿ ನಾವು ಒಂದು ತಿಳ್ಕೊಬೇಕು, ಎಲ್ಲರೂ ಲೈಫಲ್ಲಿ ಒಂದೇನೋ ಸಿಗ್ತಾ ಇದೆ, ಇನ್ನೊಂದು ಏನೋ ಕಳ್ಕೊತಾ ಇದೀವಿ, ಇದು ಇರುತ್ತೆ. ಸೊ ಆ ಮಗು ಅದನ್ನ ಅರ್ಥ ಮಾಡ್ಕೊಂಡು ಇದನ್ನ ಯಾರ ಹತ್ರ ಆದ್ರೂ ಹಂಚ್ಕೊಂಡ್ರೆ, ಎರಡು ಸಮಾಧಾನ ಮಾತು ಕೇಳಿದ್ರೆ ಈ ತರ ವಿಚಾರಗಳು ಏನ್ ಬರುತ್ತೆ ಇದನ್ನ ಎಷ್ಟೋ ತಡೆ ಹಿಡಿಬಹುದು. ಅಲ್ಲ, ಮಕ್ಕಳು ತುಂಬಾ ಹಠ ಹಿಡಿತಾರೆ. ಅಂತಹ ಒಂದು ಹಠವನ್ನ ತಡೆಗಟ್ಟಬೇಕು ಅಂದ್ರೆ ಪೋಷಕರು ಏನ್ ಮಾಡ್ಬೇಕು? ಇದನ್ನ ನೀವು ತಡೆ ಕಟ್ಟಬೇಕು ಅಂದ್ರೆ 3-4 ವರ್ಷದಿಂದ ನಾವೇನ್ ಹೇಳ್ತೀವಿ, ಮಗು ಚಿಕ್ಕದ್ ಕೇಳಿದಾಗ್ಲೇ ನಾವು ಸ್ಟಾರ್ಟಿಂಗ್ ಏನ್ ಅನ್ಸುತ್ತೆ, ಚಿಕ್ಕದಿದೆ ಬಿಡು ಕೊಡ್ಸೋಣ, ಅದನ್ನ 100 ಸತಿ ಕೇಳಿದಾಗೂ ಕೊಡ್ಸಿರ್ತೀವಿ. ಅದೇ ದೊಡ್ಡವ್ರಾದ್ಮೇಲೆ ನಾವು ಸಡನ್ ಆಗಿ ಈಗ ಅರ್ಥ ಮಾಡ್ಕೊಂಡು ಬಿಡ್ಬೇಕು ಕೇಳೋದು ಇಲ್ಲ. ನೀವು ಚಿಕ್ಕವ್ರು ಇದ್ದಾಗಿಂತ್ರನು ಆ ಮನೋಭಾವನೆ ಹಾಕ್ಬೇಕಾಗತ್ತೆ. ಇಷ್ಟೊಂದು ಕೊಡ್ಸಿದೀನಿ, ಇದಾಗಲ್ಲ, ಅಥವಾ ಇದಿಷ್ಟ ಆಗಿದೆ, ಮುಗೀತು. ಆ ಹಿಡಿತ ನಾವು ಚಿಕ್ಕ ವಯಸ್ಸಲ್ಲೇನೆ ಜೋಬಲಿ ತಗೊಡುವಂತ ಸಾಮರ್ಥ್ಯ ನಮಗೆ ಇದ್ರೂ ಕೂಡ ನಾವು ಆ ಮಗುವನ್ನ ಒಗ್ಗಿಸ್ಬೇಕು. ಅನಿರೀಕ್ಷಿತವಾದಾಗ ಆ ಮಕ್ಕಳು ಹೆಚ್ಚಾಗಿ ಯಾವಾಗ ನೋಡ್ತೀವಿ ಅಂದ್ರೆ ಸರ್, ತಂದೆ ತಾಯಿ ಎಲ್ಲ ಕೊಡ್ಸ್ಬಿಟ್ಟಿರ್ತಾರೆ. 12 ವರ್ಷದವರೆಗೂ ಇರ್ಬೋದು ಏನೋ, ಯಾಕಂದ್ರೆ ಅಲ್ಲಿವರೆಗೂ ಆಟಿಕೆ ಸಾಮಾನು, ಬುಕ್ಸು ಇದೇ ಕೇಳ್ತಾ ಇರುತ್ತೆ. 12 ವರ್ಷ ಆದ್ಮೇಲೆ ಫೋನ್ ಕೊಡ್ಸು. ಅವಾಗ ಏನಾಗುತ್ತೆ, ಫಸ್ಟ್ ಟೈಮ್ ಆ ಮಗು ತಂದೆ ತಾಯಿ ಬಾಯಲ್ಲಿ ನೋ ಅಥವಾ ಇಲ್ಲ ಅನ್ನೋದು ಕೇಳ್ಬಿಡುತ್ತೆ. ಹೆಂಗ್ ಅಂದ್ರು ನನ್ನ ತಂದೆ ತಾಯಿ, ನೀವು ಮುಂಚೆ ಅಂತಾನು ಸ್ವಲ್ಪ ಸ್ವಲ್ಪ ಮಗುವಿಗೆ ಎವ್ರಿ ಟೈಮ್ ನಾನು ಕೊಡಿಸ್ದೆ ಅಥವಾ ಕೊಡದೆ ಇರಕ್ಕೆ ಹೇಳ್ಬೇಕು. ಮಕ್ಕಳಿಗೆ ಮುಕ್ತವಾಗಿ ಹೇಳ್ಕೋಬೇಕು. ನಿರಾಸೆಗಳಿಗೆ ಮಕ್ಕಳನ್ನ ಒಗ್ಗಿಸ್ಬೇಕು. ಆಗ ನಮ್ಗೆ ಯಾವ್ದೋ ಒಂದು ದೊಡ್ಡ ಹಂತದಲ್ಲಿ ನಿರಾಸೆ ಆದಾಗ ತಡೆದುಕೊಳ್ತಾರೆ ಅಂದ್ರೆ ಹೋದ್ರೆ ನಮ್ಮ ಅಪ್ಪ ಅಮ್ಮ ಇದಕ್ಕೆ ನಂಗೆ ಉತ್ತರ ಕೊಡ್ಬೋದೇನೋ ಅವ್ರ ಹತ್ರ. ಯಾಕೆ ಎಷ್ಟೋ ಸತಿ ನೀವು ಅನ್ಬೋದು, ತಂದೆ ತಾಯಿ ಹತ್ರ ಬಂದು ಡಿಸ್ಕಸ್ ಮಾಡಲ್ಲ. ಎಷ್ಟಾಗಿ ನಂಗೆ ಎಷ್ಟೋ ಸತಿ ಬಂದು ಹೇಳ್ತಾರೆ, ಮೇಡಮ್ ನಿಮ್ಮ ಹತ್ರ ಏನ್ ಹೇಳ್ತಾರೆ ಕೌನ್ಸಿಲಿಂಗ್ ಅಲ್ಲಿ ಅದನ್ನ ನಮ್ಮ ಹತ್ರನೂ ಹೇಳ್ಕಲ್ಲ. ಯಾಕೆ ನಿಮ್ಗೆ ಹೇಳ್ತಾರೆ, ನಮ್ಗೆ ಯಾಕೆ ಹೇಳ್ತಾರೆ? ಬಿಕಾಸ್ ಅವ್ರಿಗೆ ಗೊತ್ತು, ನಾನು ಹೇಳಿದಾಗ ಅವರಿಗೆ ನಾನು ಅದಕ್ಕೆ ಅನುಗುಣವಾಗಿ ಏನಾದ್ರೂ ಒಂದು ಹೇಳಿರ್ತೀನಿ, ಅದನ್ನ ಇಗ್ನೋರು ಮಾಡಿರಂಗಿಲ್ಲ ಅಥವಾ ಅದನ್ನ ಮೇಲೆತ್ತು ಹಿಡಿಯಲ್ಲ. ಅದಕ್ಕೊಂದು ಸಮಾಧಾನ ಅವ್ರ ಉತ್ತರ. ಅದೇ ರೀತಿ ನೀವು ಮನೆಯಲ್ಲೇ ಅದನ್ನ ಮಾಡಕ್ ಶುರು ಮಾಡಿದ್ರೆ ಅವ್ರು ಬೇರೆಯವ್ರ ಹತ್ರ ಬಂದು ಹೇಳ್ಕೊಳ್ಳೋಕ್ಕಿಂತ ನಿಮ್ಮ ಹತ್ರನೇ ಫಸ್ಟ್ ಹೇಳ್ಕೊತಾರೆ. ಕೇಳಿಸ್ಕೊಂಡು ಆದ್ಮೇಲೆ ಅದಕ್ಕೆ ತಕ್ಕ ಪ್ರಮಾಣವಾಗಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಮಾಧಾನದ ಮಾತು ಹೇಳ್ಬೇಕು. ಎಷ್ಟೋ ಸತಿ ನಿಮ್ಗೆ ಅನ್ಸ್ಬೋದು, ಅಯ್ಯೋ ನಾನು ಇದಕ್ಕೆ ಸಮಾಧಾನ ಕೊಡಕ್ ಬರಲ್ಲ, ಯಾರ ಹತ್ರ ಆದ್ರೂ ಕರ್ಕೊಂಡು ಹೋಗಿ ಹೇಳಿಸ್ಬೇಕಾ? ಹೌದು, ಖಂಡಿತ. ಆ ರೀತಿ ಸಂದರ್ಭ ಬಂದಾಗ ಯಾರು ಮನೆಗಳಲ್ಲಿ ಸಂಬಂಧಿಕರುಗಳಲ್ಲಿ ಹೇಳಿಸುವಂತ ಕೆಲಸಗಳನ್ನು ಮಾಡಿಸ್ಬೋದು ಮಕ್ಕಳಿಗೆ. ಯಾಕಂದ್ರೆ ಪ್ರತಿ ಟೈಮ್ ತಂದೆ ತಾಯಿ ಹೇಳ್ತಾ ಇದಾರೆ ಅಂದ್ರೆ ಮಗುವಿಗೆ ಅದು ತುಂಬಾ ಇಂಪಾರ್ಟೆಂಟ್ ಅನ್ಸಲ್ಲ. ಯಾವಾಗ್ಲೂ ಇದೇ ಹೇಳ್ತಾರೆ ಬಿಡು ನಮ್ಮ ಮನೆಯಲ್ಲಿ. ಯಾರೋ ಒಬ್ರು ಮನೆಯಂತ್ರ ಹೊರಗಡೆ ಇರೋರು ಹೇಳಿದ್ರೆ ಓಕೆ, ನ್ಯೂಟ್ರಲ್ ಪರ್ಸನ್ ಇದೇ ಆನ್ಸರ್ ಕೊಡ್ತಾರೆ ಅನ್ನೋದು ಅವರಿಗೆ ಕನ್ಫರ್ಮ್ ಆದಾಗ ಅವರು ಸಮಾಧಾನಗೊಳ್ಕೋತಾರೆ. ಈಗ ಯಾವುದೇ ಪೋಷಕರಾಗ್ಲಿ ಅಥವಾ ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತಕ್ಕಂಥ ಯಾವುದೇ ಮಗು ಆಗ್ಲಿ, ನಾನು ಒಂದು ಸಮಾಲೋಚನೆಗೆ ಹೋಗಬೇಕು ಅಥವಾ ವೈದ್ಯರ ತಪಾಸಣೆಗೆ ಹೋಗಬೇಕು ಅಥವಾ ನಮ್ಮ ಮಗುನ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಯಾರು ಕೂಡ ಒಮ್ಮೆಲೆ ಮನಸ್ಸು ಮಾಡಲ್ಲ. ಯಾಕೆ ಅಂದರೆ ಇಲ್ಲ ಇವತ್ತು ಇಲ್ಲ ಅಂದ್ರೆ ನಾಳೆ ಬದಲಾಗ್ತಾನೆ ಬಿಡು ಅಂತ ಹೇಳಿ ಹಾಗೆ ಕಾಲ ಕಳೀತಾರೆ. ಮತ್ತೆ ವೈದ್ಯರ ತಪಾಸಣೆಗೆ ಹೋಗಬೇಕು ಮಾನಸಿಕ ಅಂತ ಬಂದ ತಕ್ಷಣ ನಮ್ಮ ಮಗುಗೆ ಏನೋ ಬೇರೆಯವರಿಂದ ತೊಂದರೆ ಅಂದರೆ ತಪ್ಪಾಗಿ ಅರ್ಥೈಸ್ತಾರೆ ನಮ್ಮ ಮಕ್ಕಳನ್ನ ಅಂತ ಹೇಳಿ ಪೋಷಕರು ಕೂಡ ಸ್ವಲ್ಪ ಹಿಂದೇಟು ಹಾಕ್ತಾರೆ. ಈ ವಿಚಾರದಲ್ಲಿ ಮಾನಸಿಕ ಸಮಾಲೋಚನೆ ಅಂತಕ್ಕಂಥದ್ದು ಈ ಮಾನಸಿಕ ಒತ್ತಡ ಇರ್ತಕ್ಕಂಥ ಮಕ್ಕಳಿಗೆ ಎಷ್ಟು ಮುಖ್ಯ, ಮತ್ತು ಯಾವ ಹಂತದಲ್ಲಿ ಅವರು ಖಂಡಿತವಾಗ್ಲೂ ಕರ್ಕೊಂಡು ಬರಲೇಬೇಕು ಅಂತ ನೀವು ಒಬ್ಬರು ಮನೋವೈದ್ಯರಾಗಿ ಹೇಳ್ತಾರೆ? ನಾನೇನು ಹೇಳ್ತೀನಿ, ಮಾನಸಿಕ ತಜ್ಞರ ಹತ್ರ ಬರೋ ಮಕ್ಕಳೆಲ್ಲರೂ ಏನು ಮೆಂಟಲ್ ಇಲ್ ಅಥವಾ ಮಾನಸಿಕ ಕೊರತೆ ಅಂತ ಇದ್ದಾರೆ ಅಂತಲ್ಲ. ಎಷ್ಟೋ ಸತಿ ಇವರಿಗೆ ನಾವೇನು ಹೇಳ್ತೀವಿ ಪರ್ಸನಾಲಿಟಿ ಅಥವಾ ಕೋಪಿಂಗ್ ಸ್ಕಿಲ್ಸ್, ಅಂದರೆ ಅವರಿಗೆ ಕಷ್ಟ ಬಂದಾಗ ಎದುರಿಸೋ ಶಕ್ತಿ, ಸ್ಕಿಲ್, ಅದನ್ನ ಕೂಡ ಕೊರತೆ ಇದ್ರೂ ಹೇಳ್ಕೊಡ್ಬೋದು. ಸೊ ಈ ತರ ಇದ್ದಾಗ ಒಂದು ಚಿಕ್ಕ ಮಕ್ಕಳು, ನಾನು ಹೇಳಬೇಕು, ನನಗೆ ಡಿವೈಡ್ ಮಾಡಿ ಮೇಜರ್ ಆಗಿ ಹೇಳಬೇಕು, ಪ್ರೀ ಸ್ಕೂಲಲ್ಲಿ ಬೆಳವಣಿಗೆ ತೊಂದರೆ ಇದ್ರೆ ನಮ್ಮ ಹತ್ರ ಬರಬಹುದು. ನೆಕ್ಸ್ಟ್ ಸ್ಕೂಲ್ ಏಜಲ್ಲಿ ಬಂದಾಗ ಕಮ್ಯುನಿಕೇಶನ್, ಬೇರೆ ಮಕ್ಕಳ ಜೊತೆ ಬೆರೆಯೋಕ್ಕೆ ತೊಂದರೆ ಇದ್ರೆ, ಕಲಿಕೆಯಲ್ಲಿ ತೊಂದರೆ ಇದ್ರೆ ಟೀಚರ್ಸ್ ಎಷ್ಟೋ ಜನ ರೆಫರ್ ಮಾಡ್ಬೋದು. ಕಲಿಕೆಯಲ್ಲಿ ತೊಂದರೆ, ಆ ಮಗು ಬೇರೆ ಮಕ್ಕಳಿಗಿಂತ ಬಿಹೇವಿಯರ್ ಡಿಫ್ರೆಂಟ್ ಇದ್ರೆ ನಮ್ಮ ಹತ್ರ ಬರ್ಬೋದು. ಅಥವಾ ಮನೆಯಲ್ಲಿ ತಂದೆ ತಾಯಿ ಆ ಮಗುವಿನ ಹ್ಯಾಂಡಲ್ ಮಾಡಕ್ ಕಷ್ಟ ಆಗ್ತಾ ಇದೆ, ಅದೇನೇ ಇರ್ಬೋದು, ಅತಿಯಾಗಿ ಮಾತಾಡದೇ ಇರ್ಬೋದು, ಅತಿಯಾಗಿ ಸಿಟ್ರಲ್ಲಿ ಮಾತಾಡೋದಿರ್ಬೋದು, ಅಥವಾ ಹಠ ತುಂಬಾ ಮಾಡ್ತಾ ಇದೆ, ಇದನ್ನೆಲ್ಲ ಮಕ್ಕಳು ಕರ್ಕೊಂಡು ಬರ್ಬೇಕಾಗತ್ತೆ. ತುಂಬಾ ಸಿವಿಯರ್ ಆದಾಗ ಬಂದ್ರೆ ಏನಾಗುತ್ತೆ, ಅವಾಗ ನಾವು ಟ್ಯಾಬ್ಲೆಟ್ಸ್ ಹಾಕ್ಲೇಬೇಕಾಗುತ್ತೆ. ಅವಾಗ ಏನನ್ಸುತ್ತೆ, ಓ ನಮ್ಮ ಮಗು ಮಾನಸಿಕದಲ್ಲಿ ಏನೋ ತೊಂದರೆಯಲ್ಲಿದೆ ಅದಕ್ಕೆ ಟ್ಯಾಬ್ಲೆಟ್ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಅದೇ ನೀವು ಚಿಕ್ಕ ಪ್ರಮಾಣದಲ್ಲಿ ಇದ್ದಾಗ ಬಂದ್ರೆ ಎಷ್ಟೋ ಸತಿ ಇದು ಆಪ್ತ ಸಮಾಲೋಚನೆದಲ್ಲೇ ಮುಗ್ದೋಗ್ಬಿಡುತ್ತೆ. ನಾವೇನು ಅನ್ಕೋತೀವಿ, ಬೇಡ ತಡಿ, ಬೇರೆಯವ್ರು ಏನು ಅನ್ಕೋತಾರೆ, ಬೇರೆಯವ್ರು ಏನು ಅನ್ಕೊಳ್ಳಲ್ಲ, ನಿಮ್ಮ ಮಗುನೇ
ಆಪ್ತ ಸಮಾಲೋಚನೆಯಲ್ಲಿ ನಾನು 1 ತಿಂಗಳಲ್ಲಿ ಮಗುವಿನ ಆರಾಮ್ ಮಾಡ್ಬೋದು. ಅದೇ ನೀವು ಸಿವಿಯರ್ ಆಗಿ ಬಂದಾಗ ನಂಗೆ 6 ತಿಂಗಳು ಟೈಮ್ ಬೇಕು. ಸೊ ಮಗುವಿನ ಕಲಿಕೆ ಹಂತವೂ ಕೂಡ ಮುಗ್ದೋಗಿರುತ್ತೆ. ಸೊ ನಾನೇನು ರಿಕ್ವೆಸ್ಟ್ ಮಾಡ್ಕೋತೀನಿ, ಎಸ್ಪೆಷಲಿ ಈ ಭಾಗದಲ್ಲಿ ಹೆಚ್ಚಾಗಿ ಇದು ನಾವೇನು ಹೇಳ್ತೀವಿ ಮನೋರೋಗದ ಬಗ್ಗೆ ಇರೋ ನಾಚಿಕೆ ಸ್ವಭಾವ ಇರ್ಬೋದು ಅಥವಾ ಕೀಳುತನ ಇರ್ಬೋದು ನೋಡೋದು, ಅದನ್ನೆಲ್ಲ ಹೊರತ್ಬಿಟ್ಟು ನಿಮ್ಮ ಮಗು ಈ ವರ್ಷ ನಾನು ಹೋದ್ರೆ ಮುಂದಿನ ವರ್ಷ ನನ್ನ ಮಗು ಇಂಡಿಪೆಂಡೆಂಟ್ ಆಗುತ್ತೆ ಅನ್ನೋ ಸ್ವಭಾವ ಇಟ್ಕೊಂಡು ಬಂದರೆ ನಾವು ಎಷ್ಟಾಗುತ್ತೆ ಅಷ್ಟು. ಯಾಕಂದರೆ ಹೆಚ್ಚಾಗಿ ನನ್ನ ಹತ್ರ ಬರೋದು 10th ಇದ್ದಾಗ 12th ಇದ್ದಾಗ, ಅವಾಗ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಟೈಮಲ್ಲಿ ನಾವೇನೋ ಒಂದು ಎಕ್ಸಸೈಸ್ ಹೇಳ್ತೀವಿ ಅಥವಾ ನಾವೊಂದೇನೋ ಈ ಥರ ಮಾಡು ಆ ಮಗುವಿಗೆ ಆಲ್ರೆಡಿ ಒಂದು ಟೆನ್ಷನ್ ಇರುತ್ತೆ, ನಾನೊಂದು ಹೊಸದೇನೋ ಕಲಿಸ್ತಾ ಇರ್ತೀನಿ, 2 ಕಲಿಯೋಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಯಾವಾಗ ಚಿಕ್ಕ ವಯಸ್ಸಿನವ್ರು ಇರ್ತಾರೆ ಆವಾಗ ಕರ್ಕೊಂಬಂದ್ರೆ ನಾವು ಇದನ್ನೆಲ್ಲ ತುಂಬ ಬೇಗನೆ ಬದಲಾಯಿಸಬಹುದು. ಒಳ್ಳೆಯದು. ಡಾಕ್ಟರ್ ಲಕ್ಷ್ಮೀದೇವಿ ಪಾಟೀಲ್ ಅವರೇ, ಇದುವರೆಗೆ ನಮ್ಮ ಕೇಳುಗರಿಗಾಗಿ ಮಕ್ಕಳಿರ್ತಕ್ಕಂಥ ಮಾನಸಿಕ ಒತ್ತಡ ಮತ್ತು ಅದರ ನಿವಾರಣೆಯ ಬಗ್ಗೆ ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ಇದುವರೆಗೆ ಮಕ್ಕಳಲ್ಲಿ ಕಂಡುಬರುವ ಮಾನಸಿಕ ಒತ್ತಡ ಹಾಗೂ ನಿವಾರಣೆ ಈ ಕುರಿತು ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಲಕ್ಷ್ಮೀದೇವಿ ಎಂ ಪಾಟೀಲ್, ಮಕ್ಕಳ ಮನೋವೈದ್ಯರು, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕೊಪ್ಪಳ. ಇವರನ್ನ ಸಂದರ್ಶಿಸಿದವರು ಸಿ ಹೇಮಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.